إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا. من يهده الله فلا مضل له ومن يضلله فلا هادي له، وأشهد أن لا إله إلا الله وأشهد أن محمدا عبده ورسوله. يا أيها الذين آمنوا اتقوا الله حق تقاته ولا تموتن إلا وأنتم مسلمون. يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء، واتقوا الله الذي تساءلون به والأرحام إن الله كان عليكم رقيبا. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم، ومن يطع الله ورسوله فقد فاز فوزا عظيما. أما بعد فإن خير الحديث كتاب الله، وخير الهدي هدي محمد صلى الله عليه وسلم، وشر الأمور محدثاتها، وكل محدثة بدعة، وكل بدعة ضلالة، وكل ضلالة في النار. ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕನಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ, ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಅಲ್ಲಾಹನ ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ಇಸ್ಲಾಮಿನಲ್ಲಿ ನಿಷ್ಕಳಂಕತೆ, ಇಖ್ಲಾಸ್ ಎಂಬುದಕ್ಕೆ ಅತ್ಯಂತ ದೊಡ್ಡ ಮಹತ್ವ ಇದೆ. ಒಬ್ಬ ವ್ಯಕ್ತಿಯ ಪುಣ್ಯ ಕಾರ್ಯವು ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದಾದರೆ ಅದಕ್ಕಿರುವಂತಹ ಅತ್ಯಂತ ಪ್ರಮುಖವಾದಂತಹ ಷರತ್ತು ಅದಾಗಿದೆ, ನಿಷ್ಕಳಂಕತೆ ಎಂಬುದು. ಒಬ್ಬ ವ್ಯಕ್ತಿಯ ಪುಣ್ಯ ಕಾರ್ಯದಲ್ಲಿ ನಿಷ್ಕಳಂಕತೆ, ಇಖ್ಲಾಸ್ ಇಲ್ಲದಿದ್ದರೆ ಆ ವ್ಯಕ್ತಿಯ ಪುಣ್ಯ ಕಾರ್ಯ ಅಲ್ಲಾಹನ ಬಳಿ ಎಂದಿಗೂ ಸ್ವೀಕಾರವಾಗಲಿಕ್ಕೆ ಸಾಧ್ಯವಿಲ್ಲ. ಸತ್ಕರ್ಮಗಳು, ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಿಷ್ಕಳಂಕತೆಯೊಂದಿಗೆ ಪುಣ್ಯ ಕಾರ್ಯಗಳನ್ನು ಮಾಡುವುದು ಅದು ಯಾವುದೇ ಸುಲಭವಾಗಿರುವಂತಹ ವಿಷಯವಲ್ಲ. ಬದಲಾಗಿ ನಿಷ್ಕಳಂಕತೆ ಎಂಬುದಕ್ಕೆ ಅತ್ಯಂತ ದೊಡ್ಡ ಹೋರಾಟ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನೊಡನೆ ಮಾಡಬೇಕಾಗಿದೆ. ಹೀಗಾಗಿ ಶದ್ದಾದ್ ಇಬ್ನ್ ಔಸ್ ರಹ್ಮತುಲ್ಲಾಹಿ ಅಲೈ ಅವರು ಹೇಳುವಂತಹ ವಿಷಯವೇನೆಂದರೆ, ನನಗೆ ನನ್ನ ಮನಸ್ಸನ್ನು ಸರಿಪಡಿಸಿಕೊಳ್ಳುವುದಕ್ಕೆ, ನನ್ನ ಮನಸ್ಸಿನಲ್ಲಿ, ನನ್ನ ನಿಯತ್ತಿನಲ್ಲಿ ಇಖ್ಲಾಸ್, ನಿಷ್ಕಳಂಕತೆ ಅದನ್ನು ಬೆಳೆಸಿಕೊಳ್ಳುವುದಕ್ಕೆ 20 ವರ್ಷ ಆಯಿತು ಎಂದು ಹೇಳಿದರು. ಇಸ್ಲಾಮಿನಲ್ಲಿ ಪುಣ್ಯ ಕಾರ್ಯಗಳಲ್ಲಿ ನಿಷ್ಕಳಂಕತೆ ಅದನ್ನು ಬೆಳೆಸಿಕೊಳ್ಳುವುದಕ್ಕೆ ಹಲವಾರು ರೀತಿಯಾದಂತಹ ಅದಕ್ಕೆ ಸಾಧನಗಳು ಮತ್ತು ಅದೇ ರೀತಿ ಅದಕ್ಕೆ ಮಾರ್ಗಗಳು ನಮಗೆ ಸೂಚಿಸಲಾಗಿವೆ. ಅದಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಮುಖವಾದಂತಹ ಮಾರ್ಗ ಅದಾಗಿದೆ, ಮನುಷ್ಯರ ಮತ್ತು ಅದೇ ರೀತಿ ಜನರ ಕಣ್ಣಿನಿಂದ ಮರೆಮಾಚಿ ದೂರವಿದ್ದು, ಜನರ ದೃಷ್ಟಿಯಿಂದ ದೂರವಿದ್ದು ಪುಣ್ಯ ಕಾರ್ಯಗಳನ್ನು ಮಾಡುವುದು ನಿಷ್ಕಳಂಕತೆಗೆ ಇರುವಂತಹ ಅತ್ಯಂತ ದೊಡ್ಡ ಒಂದು ಕಾರಣ ಮತ್ತು ಅದಕ್ಕಿರುವಂತಹ ಮಾರ್ಗವಾಗಿದೆ. ಅಬೂ ಝರ್ ಅಲ್ ಗಫಾರಿ ರದಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅಲ್ಲಾಹು ಮನುಷ್ಯರಲ್ಲಿ 3 ವ್ಯಕ್ತಿಗಳನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆ ಮತ್ತು ಅದೇ ರೀತಿ 3 ವ್ಯಕ್ತಿಗಳನ್ನು ಅಲ್ಲಾಹು ಅತಿ ಹೆಚ್ಚು ದ್ವೇಷಿಸುತ್ತಾನೆ. ಅಲ್ಲಾಹು ಪ್ರೀತಿಸುವಂತಹ 3 ವ್ಯಕ್ತಿಗಳ ಪೈಕಿ ಒಬ್ಬ ವ್ಯಕ್ತಿ ಅವನು ಯಾರೆಂದರೆ, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿ ಸೈನ್ಯದೊಂದಿಗೆ ಇಸ್ಲಾಮಿನ ಸತ್ಯವಿಶ್ವಾಸಿಗಳ ಶತ್ರುಗಳ ವಿರುದ್ಧ ಹೋರಾಡಲಿಕ್ಕಾಗಿ ಅವನು ತನ್ನ ಮನೆಯಿಂದ ಹೊರಗೆ ಹೋಗಿ ರಣರಂಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಡುತ್ತಾ ಆ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ ಶಹೀದಾಗುತ್ತಾನೆ, ಅಂದರೆ ಹುತಾತ್ಮನಾಗುತ್ತಾನೆ. ಒಂದು ಅವನು ಅಲ್ಲಾಹನ ಮಾರ್ಗದಲ್ಲಿ ಶಹೀದಾಗುತ್ತಾನೆ, ಅಥವಾ ಅವನ ಸ್ನೇಹಿತರಿಗೆ ಅಲ್ಲಾಹು ವಿಜಯ ನೀಡುತ್ತಾನೆ. ಅಲ್ಲಾಹು ಇಷ್ಟಪಡುವಂತಹ ಇವನು ಮೊದಲನೇ ವ್ಯಕ್ತಿಯಾಗಿದ್ದಾನೆ. ಅದೇ ರೀತಿ ಪ್ರವಾದಿಯವರು ಹೇಳಿದರು, 2ನೇ ವ್ಯಕ್ತಿ ಅವರ್ಯಾರೆಂದರೆ, ಕೆಲವೊಬ್ಬ ವ್ಯಕ್ತಿಗಳು ಸ್ನೇಹಿತರು ಒಟ್ಟುಗೂಡಿ ಒಂದು ಪ್ರಯಾಣದಲ್ಲಿ ಹೊರಟು ಹೋದಾಗ, ಅವರ ಪ್ರಯಾಣವು ದೀರ್ಘವಾದಾಗ ಅವರು ರಾತ್ರಿಯ ಸಮಯದಲ್ಲಿ ಒಂದು ಜಾಗದಲ್ಲಿ ಬೀಡು ಬಿಡಲು, ಅಂದರೆ ಆ ರಾತ್ರಿಯಲ್ಲಿ ಅಲ್ಲೇ ತಂಗಿಕೊಳ್ಳಲು
ಅವರು ನಿರ್ಧಾರ ಮಾಡಿಕೊಳ್ಳುತ್ತಾರೆ. ಆ ವ್ಯಕ್ತಿಯ ಬೇರೆ ಸ್ನೇಹಿತರು ರಾತ್ರಿಯ ಸಮಯದಲ್ಲಿ ಮಲಗುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳಲ್ಲಿ, ಆ ಸ್ನೇಹಿತರಲ್ಲಿ ಆ ಒಬ್ಬ ವ್ಯಕ್ತಿ ಎದ್ದು ನಿಂತು ರಾತ್ರಿ ಇಡೀ ಅಲ್ಲಾಹನ ಪ್ರೀತಿಗಾಗಿ, ಅಲ್ಲಾಹನ ತೃಪ್ತಿಗಾಗಿ ನಮಾಜಿನಲ್ಲಿ ನಿಂತುಕೊಳ್ಳುವಂತಹ ವ್ಯಕ್ತಿಯಾಗಿದ್ದಾನೆ. ಮತ್ತು ಬೆಳಗಾದ ನಂತರ ಅವನ ಸ್ನೇಹಿತರು ಹೊರಟು ಹೋಗಲಿಕ್ಕೆ, ಆ ಜಾಗವನ್ನು ಬಿಡಲಿಕ್ಕೆ ಬಯಸಿದಾಗ ಅವರೊಟ್ಟಿಗೆ ಸೇರಿಕೊಂಡು ಆ ಜಾಗವನ್ನು ಬಿಟ್ಟು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಈ ವ್ಯಕ್ತಿಯನ್ನು ಅಲ್ಲಾಹು ಅತಿ ಹೆಚ್ಚು ಪ್ರೀತಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅದೇ ರೀತಿ ಮೂರನೇ ವ್ಯಕ್ತಿ, ಅಲ್ಲಾಹು ಪ್ರೀತಿಸುವಂತಹ ವ್ಯಕ್ತಿ ಯಾರೆಂದರೆ ಆ ವ್ಯಕ್ತಿಯ ನೆರೆಯ ಮನೆಯವರು ಆ ವ್ಯಕ್ತಿಗೆ ಅತಿ ಹೆಚ್ಚು ಕಿರುಕುಳ ನೀಡುತ್ತಾರೆ, ಅತಿ ಹೆಚ್ಚು ತೊಂದರೆಯನ್ನು ನೀಡುತ್ತಾರೆ. ಆದರೂ ಕೂಡ ನೆರೆಯ ವ್ಯಕ್ತಿಗಳ ತೊಂದರೆಯನ್ನು, ಅವರ ಕಿರುಕುಳವನ್ನು ಸಹಿಸಿ ಅದರ ಮೇಲೆ ತಾಳ್ಮೆ ವಹಿಸಿ ಅವರನ್ನು ಆ ಮನೆಯನ್ನು ಬಿಟ್ಟು ಹೋಗದೆ ಅದೇ ಜಾಗದಲ್ಲಿದ್ದು, ಎಲ್ಲಿವರೆಗೆಂದರೆ ಅವರಿಬ್ಬರನ್ನು ಬೇರ್ಪಡಿಸುವಂತಹ ವಿಷಯ ಅದು ಮರಣವಾಗಿರುತ್ತದೆ. ಮರಣ ಹೊಂದಿದರೆ ಮಾತ್ರ ಆ ನೆರೆಕೆರೆಯ ವ್ಯಕ್ತಿಗಳಿಂದ ಆ ವ್ಯಕ್ತಿ ಬೇರೆಯನಾಗಿ ಅವನು ಹೊರಟು ಹೋಗುತ್ತಾನೆ. ಅಲ್ಲಿಯವರೆಗೆ ನೆರೆಮನೆಯ ವ್ಯಕ್ತಿಗಳಿಂದ ತಾಳ್ಮೆ ವಹಿಸಿ ಅವರ ತೊಂದರೆ ಮತ್ತು ಕಿರುಕುಳವನ್ನು ಸಹಿಸಿ ಅವರೊಟ್ಟಿಗೆ ಜೀವನ ಸಾಗಿಸುವಂತಹ ವ್ಯಕ್ತಿ, ಈ ಮೂರು ವ್ಯಕ್ತಿಗಳನ್ನು ಅಲ್ಲಾಹು ಪ್ರೀತಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಅದೇ ರೀತಿ ಮೂರು ವ್ಯಕ್ತಿಗಳನ್ನು ದ್ವೇಷಿಸುವಂತಹ ಆ ವ್ಯಕ್ತಿಗಳು ಯಾರೆಂದರೆ, ತಾನು ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿ ಅಲ್ಲಾಹನ ಮೇಲೆ ಆಣೆ ಮಾಡಿ ವ್ಯಾಪಾರ ಮಾಡುವಂತಹ ವ್ಯಕ್ತಿ. ಅದೇ ರೀತಿ ಒಬ್ಬ ಬಡವ, ಆ ಬಡವ ಯಾವ ರೀತಿ ಎಂದರೆ ಅವನು ಬಡತನವಿದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಅಹಂಕಾರವಿರುತ್ತದೆ. ದುರಹಂಕಾರವಿರುವಂತಹ ಬಡವನಿಗೆ ಅಲ್ಲಾಹು ದ್ವೇಷಿಸುತ್ತಾನೆ. ಅದೇ ರೀತಿ ಮೂರನೇ ವ್ಯಕ್ತಿ ಅದ್ಯಾರೆಂದರೆ ಓರ್ವ ಬಹಳ ಜಿಪುಣನಾಗಿರುವಂತಹ ವ್ಯಕ್ತಿ, ಬಡವರ ಮೇಲೆ, ಸಮಾಜದ ನಿರ್ಗತಿಕರ ಮೇಲೆ ದಾನ ಧರ್ಮ ಮಾಡಿ ಆ ದಾನ ಧರ್ಮ ಮಾಡಿದ ನಂತರ ಅವರಿಗೆ ಕಿರುಕುಳ ತೊಂದರೆ ನೀಡುವಂತಹ ವ್ಯಕ್ತಿ. ಈ ಮೂರು ವ್ಯಕ್ತಿಗಳನ್ನು ಅಲ್ಲಾಹು ಅತಿ ಹೆಚ್ಚು ದ್ವೇಷಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಈ ಹದೀಸಿನಲ್ಲಿ ಓರ್ವ ವ್ಯಕ್ತಿ ಅವರ್ಯಾರೆಂದರೆ, ಜನರು ಅವನ ಸ್ನೇಹಿತರು ಒಟ್ಟುಗೂಡಿ ಒಂದು ಜಾಗದಲ್ಲಿರುವಾಗ ಅವರಿಂದ ಬೇರ್ಪಟ್ಟು ಅಲ್ಲಾಹನಿಗಾಗಿ ನಮಾಜಿನಲ್ಲಿ ಏಕಾಂತತೆಯಲ್ಲಿ ಜನರ ದೃಷ್ಟಿಯಿಂದ ದೂರವಿದ್ದು ನಮಾಜ್ ನಿರ್ವಹಿಸುವಂತಹ ವ್ಯಕ್ತಿಯನ್ನು ಅಲ್ಲಾಹು ಪ್ರೀತಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಆಮಿರ್ ಇಬ್ನು ಉಕ್ಬಾ ಇಬ್ನು ಆಮಿರ್ ಅಲ್ ಜುಹನಿ ರದಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಅಲ್ ಜಾಹಿರು ಬಿಲ್ ಕುರ್ಆನಿ ಕಲ್ ಜಾಹಿರ್ ಬಿಸ್ ಸದಕತಿ. ಉಚ್ಚ ಸ್ವರದೊಂದಿಗೆ ಪವಿತ್ರ ಕುರಾನ್ ಪಾರಾಯಣ ಮಾಡುವಂತ ವ್ಯಕ್ತಿ ಅವನು ಜನರ ಮಧ್ಯದಲ್ಲಿ ಬಹಿರಂಗವಾಗಿ ದಾನ ಧರ್ಮ ಮಾಡುವಂತ ವ್ಯಕ್ತಿ ಇದ್ದಂತೆ ಎಂದು ಪ್ರವಾದಿಯವರು ಹೇಳಿದರು. ವಲ್ ಮುಸಿರ್ ಬಿಲ್ ಕುರ್ಆನಿ ಕಲ್ ಮುಸಿರ್ ಬಿಸ್ ಸದಕತಿ. ಜನರಿಂದ ಮರೆಮಾಚಿ ಜನರು ನೋಡದೆ ಇರದಂತ ರೀತಿಯಲ್ಲಿ ಪವಿತ್ರ ಕುರಾನ್ ಪಾರಾಯಣ ಮಾಡುವಂತ ವ್ಯಕ್ತಿ ಜನರ ದೃಷ್ಟಿಯಿಂದ ಮರೆಮಾಚಿ ಸಮಾಜದ ಬಡವರಿಗೆ ದಾನ ಧರ್ಮ ಮಾಡುವಂತ ವ್ಯಕ್ತಿಯಂತೆ ಎಂದು ಅಲ್ಲಾಹನ ಪ್ರವಾದಿಯವರು ಈ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಆತ್ಮೀಯ ಸಹೋದರರೇ, ಸಲಫು ಸಾಲಿಹೀನರು ಜನರೊಂದಿಗೆ ಒಟ್ಟುಗೂಡಿ ಪುಣ್ಯ ಕಾರ್ಯಗಳನ್ನು, ಒಳಿತಿನ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ಮಾಡುವುದರಿಂದ ಜನರ ದೃಷ್ಟಿಯಿಂದ ದೂರವಿದ್ದು ಜನರಿಂದ ಮರೆಮಾಚಿ ಪುಣ್ಯ ಕಾರ್ಯಗಳನ್ನು ಮಾಡುವುದನ್ನು ಅತಿ ಹೆಚ್ಚು ಇಷ್ಟಪಡುತ್ತಿದ್ದರು. ಹೀಗಾಗಿ ಸಲಫು ಸಾಲಿಹೀನರ ನಾವು ಜೀವನ ಶೈಲಿಯನ್ನು ನಾವು ನೋಡಿದಾಗ ಅವರ ಜೀವನದಲ್ಲಿ ಹಲವಾರು ಇಂತಹ ಘಟನೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಜುಬೈರ್ ಇಬ್ನು ಅವ್ವಾಮ್ ರದಿಯಲ್ಲಾಹು ಅನ್ಹು ಹೇಳುವಂತಹ ವಿಷಯವೇನೆಂದರೆ, ಮನ್ ಇಸ್ತತಾ ಮಿನ್ಕುಂ ಅನ್ ಯಕೂನ ಲಹು ಖಬ್ಉನ್ ಮಿನ್ ಅಮಲಿನ್ ಸಾಲಿಹಿನ್ ಫಲ್ಯಫ್ಅಲ್. ನಿಮ್ಮಲ್ಲಿ ಒಬ್ಬ ವ್ಯಕ್ತಿಗೆ ಜನರಿಂದ ದೂರವಿದ್ದು, ಏಕಾಂತತೆಯಲ್ಲಿದ್ದು, ಜನರ ದೃಷ್ಟಿಯಿಂದ ದೂರವಿದ್ದು, ಕೇವಲ ಅಲ್ಲಾಹನ ಪ್ರೀತಿಗಾಗಿ ಒಬ್ಬ ವ್ಯಕ್ತಿ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯವಿದ್ದರೆ ಫಲ್ಯಫ್ಅಲ್, ಅವನು ಖಂಡಿತವಾಗಿಯೂ ಹೀಗೆ ಮಾಡಬೇಕೆಂದು ಜುಬೈರ್ ಇಬ್ನು ಅವ್ವಾಮ್ ರದಿಯಲ್ಲಾಹು ಅನ್ಹು ಹೇಳಿದರು. ಅದೇ ರೀತಿ ಅಬ್ದುಲ್ಲಾ ಇಬ್ನು ಮಸೂದ್ ರದಿಯಲ್ಲಾಹು ಅನ್ಹು ಹೇಳುವಂತಹ ಒಂದು ಮುಖ್ಯವಾದಂತಹ ಅವರ ಮಾತಿದೆ. ಅದು ನಾವೆಲ್ಲರೂ ಇಂದಿನ ಕಾಲದಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ವಿಷಯವಾಗಿದೆ. ಅದೇನೆಂದರೆ, ಒಂದು ಚಿಕ್ಕ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಇಂದಿನ ಕಾಲದಲ್ಲಿ ಜನರಿಗೆ ತೋರಿಸುವಂತಹ ಅತ್ಯಂತ ದೊಡ್ಡ ಫಿತನದಲ್ಲಿ ಜನರು ಮುಳುಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಬ್ದುಲ್ಲಾ ಇಬ್ನು ಮಸೂದ್ ರದಿಯಲ್ಲಾಹು ಅನ್ಹು ಅವರ ಈ ವಚನವು ಬಹಳ ಪ್ರಮುಖವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮನ್ ಸಲ್ಲ ಸಲಾತನ್ ಇಂದನ್ ನಾಸಿ ಲಾ ಯುಸಲ್ಲಿ ಮಿಸ್ಲಹಾ ಇಲ್ಲಾ ಇದಾ ಖಲಾ. ಅಬ್ದುಲ್ಲಾ ಇಬ್ನು ಮಸೂದ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಒಬ್ಬ ವ್ಯಕ್ತಿ ಜನರ ಮಧ್ಯದಲ್ಲಿರುವಾಗ ಬಹಳ ಭಯಭಕ್ತಿಯೊಂದಿಗೆ ಅಲ್ಲಾಹನು ಭಯಪಟ್ಟು ಆ ವ್ಯಕ್ತಿ ನಮಾಜ್ ನಿರ್ವಹಿಸುತ್ತಾನೆ. ಲಾ ಯುಸಲ್ಲಿ ಮಿಸ್ಲಹಾ ಇದಾ ಖಲಾ. ಆ ವ್ಯಕ್ತಿ ಏಕಾಂತತೆಯಲ್ಲಿ ಹೋದಾಗ, ಜನರ ದೃಷ್ಟಿಯಿಂದ ದೂರ ಹೋದಾಗ ಆ ರೀತಿಯಾಗಿರುವಂತಹ ಅಷ್ಟು ಭಯಭಕ್ತಿ ಪಾಲಿಸಿ, ಅಷ್ಟು ಅಲ್ಲಾಹನನ್ನು ಭಯಪಟ್ಟು ಆ ವ್ಯಕ್ತಿ ನಮಾಜ್
ಮಾಡುವುದಿಲ್ಲ ಎಂದಾದರೆ ಫಹಿಯ ಇಸ್ತಹಾನತುನ್, ಅದು ಅವಮಾನವಾಗಿದೆ. ಯಾವ ರೀತಿಯ ಅವಮಾನ? ಇಸ್ತಹಾನ ಬಿಹಿ ರಬ್ಬಹು, ಆ ವ್ಯಕ್ತಿ ತನ್ನ ಈ ನಮಾಜಿನೊಂದಿಗೆ ಅಲ್ಲಾಹನನ್ನು ಅವಮಾನಿಸಿದ್ದಾನೆ ಎಂದು ಅಬ್ದುಲ್ಲಾ ಇಬ್ನು ಮಸ್ಊದ್ ರದಿಯಲ್ಲಾಹು ಅವರು ಹೇಳಿದರು. ಇದರ ಅರ್ಥವೇನೆಂದರೆ, ಜನರ ಮುಂದೆ ಇದ್ದಾಗ ಒಬ್ಬ ವ್ಯಕ್ತಿ ಬಹಳ ಭಯಭಕ್ತಿಯೊಂದಿಗೆ ನಮಾಜ್ ನಿರ್ವಹಿಸುತ್ತಾನೆ, ಆದರೆ ಏಕಾಂತತೆಯಲ್ಲಿ ಹೋದಾಗ, ಜನರ ದೃಷ್ಟಿಯಿಂದ ದೂರವಿದ್ದಾಗ ಆ ವ್ಯಕ್ತಿ ಅಂತಹ ರೀತಿಯ ನಮಾಜ್ ಮಾಡುವುದಿಲ್ಲ. ಇದು ಅಲ್ಲಾಹನಿಗೆ ಮಾಡುವಂತಹ ಅವಮಾನವಾಗಿದೆ ಎಂದು ಅಬ್ದುಲ್ಲಾ ಇಬ್ನು ಮಸ್ಊದ್ ರದಿಯಲ್ಲಾಹು ಅವರು ಹೇಳಿದರು. ಮುಸ್ಲಿಂ ಇಬ್ನು ಯಸಾರ್ ರಹಮತುಲ್ಲಾಹಿ ಅಲೈಹಿ ಹೇಳುವಂತಹ ವಿಷಯವೇನೆಂದರೆ, ಮಾ ತಲದ್ದಲ್ ಮುತಲದ್ದಿದೂನ ಬಿಮಿಸ್ಲಿಲ್ ಖಲ್ವತಿ ಬಿಮುನಾಜಾತಿಲ್ಲಾಹಿ, ಅಲ್ಲಾಹನನ್ನು ಏಕಾಂತತೆಯಲ್ಲಿ ಅಲ್ಲಾಹನೊಂದಿಗೆ ಮಾಡುವಂತಹ ಮಾತುಕತೆ, ಅಂದರೆ ಅಲ್ಲಾಹನೊಡನೆ ಮಾಡಲಾಗುವಂತಹ ಏಕಾಂತತೆಯಲ್ಲಿ ಪ್ರಾರ್ಥನೆ, ಅದಕ್ಕಿಂತ ಅತಿ ಹೆಚ್ಚು ಆ ಇಬಾದತ್ತಿನಲ್ಲಿ, ಅಲ್ಲಾಹನ ಆರಾಧನೆಯಲ್ಲಿ ಯಾವುದೇ ಸವಿ, ಯಾವುದೇ ರುಚಿ ಒಬ್ಬ ವ್ಯಕ್ತಿಗೆ ಎಂದಿಗೂ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಎಂದು ಮುಸ್ಲಿಂ ಇಬ್ನು ಯಸಾರ್ ರಹಮತುಲ್ಲಾಹಿ ಅಲೈಹಿ ಹೇಳಿದರು. ಆತ್ಮೀಯ ಸಹೋದರರೇ, ಅಬು ಹಾಜಿಮ್ ಸಲ್ಮಾ ಇಬ್ನು ದೀನಾರ್ ರಹಮತುಲ್ಲಾಹಿ ಅಲೈಹಿ ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯವನ್ನು ತಿಳಿಸಿದರು. ಇಂದಿನ ಕಾಲದಲ್ಲಿ ಬಹಳ ಫಿತನಗಳು ಬಹಳ ತನ್ನ ಶಕ್ತಿಯೊಂದಿಗೆ, ಸಾಮರ್ಥ್ಯದೊಂದಿಗೆ ಹರಡುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಪಾಪ ಕರ್ಮಗಳನ್ನು ಜನರಿಂದ ಮರೆಮಾಚಿ ಮಾಡುತ್ತಾನೆ, ಆದರೆ ಪುಣ್ಯ ಕಾರ್ಯಗಳನ್ನು ಜನರೊಂದಿಗೆ ಬಹಿರಂಗವಾಗಿ ಮಾಡುತ್ತಾನೆ. ಅಂತಹ ಸಂದರ್ಭದಲ್ಲಿ ಈ ವಚನವು ಬಹಳ ಮುಖ್ಯವಾದಂತಹ ಗಮನದಲ್ಲಿರಬೇಕಾದಂತಹ ವಿಷಯವಾಗಿದೆ. ಅಖ್ಫಿ ಹಸನತ ಕಮಾ ತಖ್ಫಿ ಸಯ್ಯಿಅತಕ್, ಯಾವ ರೀತಿ ನೀವು ನಿಮ್ಮ ಪಾಪ ಕರ್ಮಗಳನ್ನು, ನಿಮ್ಮ ದುಷ್ಕರ್ಮಗಳನ್ನು, ನಿಮ್ಮ ಕೆಟ್ಟ ಕರ್ಮಗಳನ್ನು ಜನರಿಂದ ನೀವು ಮರೆಮಾಚುತ್ತೀರೋ, ಜನರು ನನ್ನ ಪಾಪ ಕರ್ಮ, ನಾನು ಮಾಡುವಂತ ಈ ಕೆಡಕು ಜನರು ನೋಡಬಾರದೆಂದು ನೀವು ಬಯಸುತ್ತೀರೋ, ಅದೇ ರೀತಿ ಅಖ್ಫಿ ಹಸನತಕ್, ನಿಮ್ಮ ಪುಣ್ಯ ಕಾರ್ಯವನ್ನು ಸಹ ನೀವು ಮರೆಮಾಚಿ ಜನರಿಂದ ಮರೆಮಾಚಿ ಪುಣ್ಯ ಕಾರ್ಯವನ್ನು ಮಾಡಿ ಎಂದು ಅಬು ಹಾಜಿಮ್ ಸಲ್ಮಾ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದ್ದರು. ಅಬು ಖುರೈಬಿ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದ್ದರು, ಕಾನು ಯಸ್ತಹಿಬ್ಬೂನ ಅನ್ ಯಕೂನ ಲಿರ್ರಜುಲಿ ಖಬಿಯತುನ್ ಮಿನ್ ಅಮಲಿನ್ ಸಾಲಿಹಿನ್ ಲಾ ತಅಲಮು ಬಿಹಿ ಝೌಜತುಹು ವಲಾ ಗೈರುಹು. ಅಬು ಖುರೈಬಿ ರದಿಯಲ್ಲಾಹು ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವಂತಹ ವಿಷಯವೇನೆಂದರೆ, ಸಲಫ್ ಸಾಲಿಹೀನರಲ್ಲಿ ಒಬ್ಬ ವ್ಯಕ್ತಿಗೆ ಜನರಿಂದ ಮರೆಮಾಚು ಮಾಡಲಾಗುವಂತಹ ಪುಣ್ಯಕಾರು ಜನರು ನೋಡಬಾರದು ಎಂಬ ರೀತಿಯಲ್ಲಿ ಅವರು ಜನರಿಂದ ದೂರವಿದ್ದು ಏಕಾಂತತೆಯಲ್ಲಿ ಅವರು ಅಲ್ಲಾಹನ ಇಬಾದತ್ತನ್ನು ಮಾಡುತ್ತಿದ್ದರು. ಎಲ್ಲಿವರೆಗೆಂದರೆ ವಲಾ ತಾಲಮು ಬಿಹಿ ಝೌಜತುಹು, ಆ ವ್ಯಕ್ತಿಗೆ ಬಹಳ ನಿಕಟವಾಗಿರುವಂತಹ, ಆ ವ್ಯಕ್ತಿಗೆ ಬಹಳ ಹತ್ತಿರವಾಗಿರುವಂತಹ ಆ ವ್ಯಕ್ತಿಯ ಪತ್ನಿಯೂ ಕೂಡ ತನ್ನ ಪತಿ ಮಾಡುವಂತಹ ಪುಣ್ಯ ಕಾರ್ಯ ಆ ಪತ್ನಿಗೆ ಅರಿವಾಗದಂತೆ, ಅದರ ಜ್ಞಾನವಾಗದಂತೆ ಆ ರೀತಿಯಾಗಿ ಸಲಫ್ ಸಾಲಿಹೀನರು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದರೆಂದು ಅಬು ಖುರೈಬಿ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದ್ದರು. ಇಮಾಮ್ ಮಸ್ರೂಕ್ ರಹಮತುಲ್ಲಾಹಿ ಅಲೈಹಿ ತಾಬಯಿಗಳಲ್ಲಿ ಅತ್ಯಂತ ದೊಡ್ಡ ತಾಬಯಿರವರಾಗಿರುವಂತಹ ಇಮಾಮ್ ಮಸ್ರೂಕ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವಂತಹ ವಿಷಯವೇನೆಂದರೆ, ಇನ್ನಲ್ ಮರ್ಅ ಲ ಹಕೀಕುನ್ ಅನ್ ತಕೂನ ಲಹು ಮಜಾಲಿಸು ಯಖ್ಲು ಫೀಹಾ ಯذ್ಕುರು ಫೀಹಾ ذنبಹು ಫಯಸ್ತಗ್ಫಿರ್ ಮಿನ್ಹಾ. ಇಮಾಮ್ ಮಸ್ರೂಕ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದರು, ಒಬ್ಬ ವ್ಯಕ್ತಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ವಿಷಯ ಅದೇನೆಂದರೆ, ಅವನಿಗೆ ಕೆಲವು ಇಂತಹ ಸಭೆಗಳಿರಬೇಕು. ಸಭೆಗಳೆಂದರೆ ಆ ವ್ಯಕ್ತಿ ಏಕಾಂತತೆಯಲ್ಲಿದ್ದು ಯಖ್ಲು ಫೀಹಾ ಯذ್ಕುರು ಫೀಹಾ ذنبಹು, ತನ್ನ ಪಾಪ ಕರ್ಮಗಳನ್ನು ನೆನಪಿಸಿಕೊಳ್ಳಬೇಕು. ತಾನು ಗತಕಾಲದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳು, ಕೆಟ್ಟ ಕರ್ಮಗಳು, ದುಷ್ಕರ್ಮಗಳು, ಅಲ್ಲಾಹನ ಕ್ರೋಧ ಮತ್ತು ಅಲ್ಲಾಹನ ಸಿಟ್ಟಿಗೆ ಪಾತ್ರವಾಗುವಂತಹ ಪಾಪ ಕರ್ಮಗಳು, ನಾನು ಏನೇನು ಮಾಡಿದ್ದೇನೆ ಆ ಕಾಲದಲ್ಲೆಂದು ಆ ಪಾಪ ಕರ್ಮಗಳನ್ನು ನೆನೆಸಿಕೊಂಡು ಫಯಸ್ತಗ್ಫಿರಿ ಫೀಹಾ, ಆ ಸಭೆಗಳಲ್ಲಿ ಅಂದರೆ ಆ ಜಾಗದಲ್ಲಿ ಏಕಾಂತತೆಯಲ್ಲಿದ್ದು ಜನರ ದೃಷ್ಟಿಯಿಂದ ದೂರವಿದ್ದು ಅಲ್ಲಾಹನೊಡನೆ ಆ ವ್ಯಕ್ತಿ ಪಾಪ ಕರ್ಮಗಳಿಂದ ಅಲ್ಲಾಹನೊಡನೆ ಕ್ಷಮೆಯಾಚಿಸಬೇಕೆಂದು ಇಮಾಮ್ ಮಸ್ರೂಕ್ ರಹಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಆತ್ಮೀಯ ಸಹೋದರರೇ, ಜನರ ಸಮ್ಮುಖದಲ್ಲಿ ಜನರು ಒಟ್ಟುಗೂಡಿ ಜನರು ಒಂದೇ ಜಾಗದಲ್ಲಿ ಸೇರಿಕೊಂಡು ಕಡ್ಡಾಯ ನಮಾಜ್ಗಳನ್ನು ಮಾಡಲಿಕ್ಕೆ ನಮಗೆ ಆದೇಶ ನೀಡಲಾಗಿದೆ. ಆದರೆ ಸಾಮೂಹಿಕವಾಗಿ ಜನರ ಸಮ್ಮುಖದಲ್ಲಿ ಮಾಡಬೇಕಾದಂತಹ ಇಬಾದತ್ಗಳು, ಅದಕ್ಕಿಂತ ಹೊರತಾಗಿ ಒಬ್ಬ ವ್ಯಕ್ತಿಗೆ ಜನರ ಕಣ್ಣಿನಿಂದ ದೂರವಿದ್ದು ಮಾಡಬೇಕಾದಂತಹ ಕೆಲವು ಪುಣ್ಯ ಕಾರ್ಯಗಳಿವೆ. ಈ ಜಗತ್ತಿನ ಅತ್ಯಂತ ಪುಣ್ಯ ವ್ಯಕ್ತಿಗಳು ಅಲ್ಲಾಹನ ಪ್ರವಾದಿಗಳು, ಅಲ್ಲಾಹನ ಸಂದೇಶವಾಹಕರು, ಪೈಗಂಬರರು, ರಸೂಲರಾಗಿದ್ದಾರೆ. ಅವರ ಜೀವನ ಶೈಲಿಯನ್ನು ಪವಿತ್ರ ಕುರಾನಿನಲ್ಲಿ ನಾವು ಓದಿದಾಗ ಆ ಪ್ರವಾದಿಗಳಿಗೆ, ಆ ಪೈಗಂಬರರಿಗೆ ಏಕಾಂತತೆಯಲ್ಲಿ ಜನರಿಂದ ದೂರವಿದ್ದು ಮಾಡಬೇಕಾದಂತಹ ಇಬಾದತ್ತಿನ ಕಾರ್ಯಗಳಿಗೆ ಒಂದು ಪ್ರಮುಖವಾಗಿರುವಂತಹ, ಒಂದು ವಿಶೇಷವಾಗಿರುವಂತಹ ಅವರಿಗೆ ಜಾಗವಿತ್ತು. ಅದನ್ನು ಪವಿತ್ರ ಕುರಾನಿನಲ್ಲಿ
ಮೆಹರಾಬ್ ಎಂದು ಹೇಳಲಾಗಿದೆ. ಮರಿಯಂ ಅಲೈಹಿಸ್ಸಲಾಂ ಅವರ ಕುರಿತು ಪವಿತ್ರ ಕುರಾನ್ ನಾವು ಓದಿದಾಗ, ದಾವೂದ್ ನಬಿರವರ ಕುರಿತು ಓದಿದಾಗ, ಜಕರಿಯಾ ನಬಿರವರ ನಾವು ಕುರಿತು ಓದಿದಾಗ ಅವರಿಗೆ ಅವರಿಗೆ ಅಲ್ಲಾಹನ ಗ್ರಂಥಗಳನ್ನು ಪಾರಾಯಣ ಮಾಡಲಿಕ್ಕಾಗಿ ಅಥವಾ ಇನ್ನಿತರೆ ಬೇರೆ ಇಬಾದತ್ಗಳನ್ನು ಮಾಡಲಿಕ್ಕಾಗಿ ಒಂದು ವಿಶೇಷವಾದಂತಹ ಜಾಗವಿತ್ತು. ಪವಿತ್ರ ಕುರಾನ್ ಅದನ್ನು ಮೆಹರಾಬ್ ಎಂದು ಹೇಳುತ್ತದೆ. ಮೆಹರಾಬ್ ಎಂದರೆ ಆರಾಧನೆ ಮಾಡಲಾಗುವಂತಹ ಸ್ಥಳವಾಗಿದೆ. ಮರಿಯಂ ಅಲೈಹಿಸ್ಸಲಾಂ ರವರ ಆ ಒಂದು ಘಟನೆಯನ್ನು ನಾವು ಪವಿತ್ರ ಕುರಾನಲ್ಲಿ ಓದಿದಾಗ ಅವರು ಮೆಹರಾಬಿನಲ್ಲಿ ಕುಳಿತುಕೊಂಡು ಅಲ್ಲಾಹನ ಇಬಾದತ್ ಮಾಡುತ್ತಿದ್ದರು. ಅದೇ ರೀತಿ ಜಕರಿಯಾ ನಬಿರವರಿಗೆ ಅಲ್ಲಾಹನ ವತಿಯಿಂದ ಅವರಿಗೆ ಮಗುವಾಗುವಂತಹ ಸುವಾರ್ತೆ ಬಂದದ್ದು ಆ ಮೆಹರಾಬಿನಲ್ಲಿ ಇಬಾದತ್ ಮಾಡುವಂತಹ ಸಂದರ್ಭದಲ್ಲಾಗಿದೆ. ಆತ್ಮೀಯ ಸಹೋದರರೇ, ದುಆ ಎಂಬುದು ಕೂಡ ಅಲ್ಲಾಹನು ಪ್ರೀತಿಸುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ಇಬಾದತ್ ಆಗಿದೆ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ನೀವು ನನ್ನೊಡನೆ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ, ದುಆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ರಹಸ್ಯವಾಗಿ ಮಾಡಬೇಕು, ಜನರೊಂದಿಗೆ ಬಹಿರಂಗವಾಗಿ ಬಹಳ ಉಚ್ಚ ಸ್ವರದೊಂದಿಗೆ, ಉಚ್ಚ ಧ್ವನಿಯೊಂದಿಗೆ ನೀವು ಪ್ರಾರ್ಥನೆ ಮಾಡಬಾರದು. ಉದ್ಉ ರಬ್ಬಕುಂ ತದರ್ರುಅ ವ ಖುಫಿಯಾ, ನಿಮ್ಮ ಕಣ್ಣಿನಿಂದ ಕಣ್ಣೀರು ಹರಿಯುವಂತಹ ರೀತಿಯಲ್ಲಿ ಮತ್ತು ಅದೇ ರೀತಿಯ ರಹಸ್ಯವಾಗಿ ಜನರು ನೋಡದೇ ಇರದಂತಹ ನೀವು ರೀತಿಯಲ್ಲಿ ನನಗೆ ಪ್ರಾರ್ಥನೆ ಮಾಡಿರೆಂದು ಅಲ್ಲಾಹು ಆದೇಶ ನೀಡಿದನು. ಜಕರಿಯಾ ನಬಿರವರ ಪ್ರಾರ್ಥನೆ ಅಲ್ಲಾಹು ಸ್ವೀಕರಿಸಿದನು. ಅವರು ಯಾವ ರೀತಿಯಲ್ಲಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು? ಇದು ನಾದಾ ರಬ್ಬಹು ನಿದಾಅನ್ ಖಫಿಯಾ. ಜಕರಿಯಾ ನಬಿರವರು ಅಲ್ಲಾಹನೊಡನೆ ಬಹಳ ಮೆಲುಧ್ವನಿಯಲ್ಲಿ, ಜನರು ಕೇಳದಂತೆ, ಜನರಿಗೆ ಅವರು ಪ್ರಾರ್ಥನೆ ಮಾಡುವಂತ ರೀತಿ ಮತ್ತು ವಿಧಾನ ಜನರಿಗೆ ಅದರ ಜ್ಞಾನವಾಗಬಾರದು ಅಂತಹ ರೀತಿಯಲ್ಲಿ ಅಲ್ಲಾಹನೊಡನೆ ಅವರು ಪ್ರಾರ್ಥನೆ ಮಾಡಿದರು. ಆತ್ಮೀಯ ಸಹೋದರರೇ, ನಮ್ಮ ಪುಣ್ಯ ಕಾರ್ಯಗಳು, ನಾವು ಮಾಡುವಂತಹ ಸತ್ಕಾರ್ಯಗಳು, ನಾವು ಮಾಡುವಂತಹ ಒಳಿತಿನ ಕಾರ್ಯಗಳು ಜನರಿಂದ ಮರೆಮಾಚಿ ಕೆಲವೊಂದು ಪುಣ್ಯ ಕಾರ್ಯಗಳನ್ನು ಖಂಡಿತವಾಗಿಯೂ ನಾವು ಮಾಡಬೇಕು. ಆ ಪುಣ್ಯ ಕಾರ್ಯಗಳಿಗಿರುವಂತಹ ಸಂಬಂಧ ಒಬ್ಬ ವ್ಯಕ್ತಿ ಮತ್ತು ಅಲ್ಲಾಹನಿಗೆ ಮಾತ್ರವಿರಬೇಕು. ಈ ಜಗತ್ತಿನ ಯಾವುದೇ ವ್ಯಕ್ತಿ ಆ ಪುಣ್ಯ ಕಾರ್ಯ ಎಂದಿಗೂ ನೋಡಬಾರದು, ಅದರ ಕುರಿತು ಅವನಿಗೆ ಅರಿವಾಗಬಾರದು. ಇಂತಹ ಪುಣ್ಯ ಕಾರ್ಯಗಳ ಸಾಮರ್ಥ್ಯ, ಇಂತಹ ಪುಣ್ಯ ಕಾರ್ಯಗಳ ಪ್ರತಿಫಲ ಅಲ್ಲಾಹನ ಬಳಿ ಅತ್ಯಂತ ದೊಡ್ಡದಾಗಿದೆ. ಆ ಪುಣ್ಯ ಕಾರ್ಯಗಳ ಪೈಕಿ ಒಂದಾಗಿದೆ ಜನರಿಗೆ ದಾನ ಧರ್ಮ ಮಾಡುವುದು, ಸದಕಾ ಮಾಡುವುದು, ಜನರಿಗೆ ಸಹಾಯ ಮಾಡುವುದು. ಅಲ್ಲಾಹನ ಪ್ರವಾದಿರವರ ಒಂದು ಹದೀಸ್, ಮುಸ್ಲಿಮಿನ ಹದೀಸಿನಲ್ಲಿ ಬಂದಿರುವಂತಹ ಒಂದು ಬಹಳ ಪ್ರಮುಖವಾಗಿರುವಂತಹ ಒಂದು ಹದೀಸ್ ಆಗಿದೆ. ಅದೇನೆಂದರೆ, ಅಲ್ಲಾಹನ ಪ್ರವಾದಿರವರು ಓರ್ವ ವ್ಯಕ್ತಿಯ ಕುರಿತು ಪ್ರಸ್ತಾಪಿಸಿದರು. ಆ ವ್ಯಕ್ತಿ ಯಾರೆಂದರೆ, ಜನರು ನಾನು ಬಡವರಿಗೆ, ಸಮಾಜದ ನಿರ್ಗತಿಕರಿಗೆ, ಸಮಾಜದ ವಿಧವೆ ಅನಾಥರಿಗೆ ಮಾಡುವಂತಹ ದಾನ ಧರ್ಮ ಜನರು ನೋಡಬಾರದು. ಈ ಕಾರಣಕ್ಕಾಗಿ ಆ ವ್ಯಕ್ತಿ ರಾತ್ರಿಯ ಕತ್ತಲಿನಲ್ಲಿ ತನ್ನ ಮನೆಯಿಂದ ಹೊರಗಡೆ ಬಂದು ಆ ವ್ಯಕ್ತಿ ಜನರಿಗೆ ದಾನ ಧರ್ಮ ಮಾಡುತ್ತಾನೆ. ಆ ವ್ಯಕ್ತಿ ತನ್ನಲ್ಲಿರುವಂತಹ ಸಂಪತ್ತು, ತನ್ನ ಹಣ ಅಥವಾ ದುಡ್ಡು ಅಥವಾ ದಾನ ಧರ್ಮ ಮಾಡುವಂತಹ ಆ ವಸ್ತುವನ್ನು ತೆಗೆದುಕೊಂಡು ಜನರಿಗೆ ದಾನ ಧರ್ಮ ಮಾಡಲಿಕ್ಕೆ ರಾತ್ರಿಯ ಸಂದರ್ಭದಲ್ಲಿ ಬಂದಾಗ ಒಬ್ಬ ವ್ಯಕ್ತಿಯನ್ನು ಬಹಳ ಬಡವನಾಗಿ ಆ ವ್ಯಕ್ತಿ ನೋಡಿದಾಗ, ಆ ವ್ಯಕ್ತಿಗೆ ತನ್ನಲ್ಲಿರುವಂತಹ ಆ ಸಂಪತ್ತನ್ನು ನೀಡಿದಾಗ ಆ ವ್ಯಕ್ತಿಗೆ ಜನರಿಂದ ಮರೆಮಾಚಿ ದಾನ ಧರ್ಮ ಮಾಡಿ ಆ ರೀತಿಯಲ್ಲಿ ಅವನು ಮನೆಗೆ ಹೊರಟು ಹೋಗುತ್ತಾನೆ. ಮುಂಜಾನೆಯಾದಾಗ ಜನರಿಗೆ ತಿಳಿದು ಬರುವುದೇನೆಂದರೆ, ಒಬ್ಬ ವ್ಯಕ್ತಿ ಓರ್ವ ಕಳ್ಳನಿಗೆ ದಾನ ಧರ್ಮ ಮಾಡಿದ್ದಾನೆ, ಇವನೊಬ್ಬ ಕಳ್ಳನಾಗಿದ್ದಾನೆ, ಕಳ್ಳನಿಗೆ ಯಾರೋ ಸದಕಾ ಮಾಡಿ ಹೋಗಿದ್ದಾನೆ ಎಂದು ಜನರು ಪರಸ್ಪರ ಮಾತನಾಡಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಕೇಳಿದಾಗ ಆ ಸದಕಾ ಮಾಡಿರುವಂತಹ ವ್ಯಕ್ತಿಗೆ ಬಹಳ ವಿಷಾದವಾಗುತ್ತದೆ, ಅವನಿಗೆ ದುಃಖವಾಗುತ್ತದೆ. ಅಯ್ಯೋ, ನಾನು ನನ್ನ ಸಂಪತ್ತನ್ನು ಓರ್ವ ಕಳ್ಳನಿಗೆ ನೀಡಿದ್ದೆ ಎಂದು ಹೇಳಿ ಮತ್ತೆ ಪುನಃ ಎರಡನೇ ರಾತ್ರಿಯಲ್ಲಿ ತನ್ನಲ್ಲಿರುವಂತಹ ಸಂಪತ್ತು, ತನ್ನ ದುಡಿಮೆಯನ್ನು ಸದಕಾ ಮಾಡಲಿಕ್ಕಾಗಿ ರಾತ್ರಿಯ ಕತ್ತಲಿನಲ್ಲಿ ಆ ವ್ಯಕ್ತಿ ಬರುತ್ತಾನೆ. ತನ್ನಲ್ಲಿರುವಂತಹ ಆ ಒಂದು ವಸ್ತುವನ್ನು ಅಥವಾ ತನ್ನ ಸಂಪತ್ತನ್ನು ದಾನ ಧರ್ಮ ಮಾಡಲಿಕ್ಕೆ ಬಂದಾಗ ಓರ್ವ ಮಹಿಳೆಯನ್ನು ನೋಡುತ್ತಾನೆ. ಆ ಮಹಿಳೆ ಬಹಳ ಬಡವೆಯಾಗಿರುವಂತಹ ಆ ಮಹಿಳೆ ಎಂದು ಕಂಡು ಆ ಮಹಿಳೆಗೆ ದಾನ ಧರ್ಮ ಮಾಡಿ ಹಾಗೆ ಹೊರಟು ಹೋದಾಗ ಮುಂಜಾನೆ ಬೆಳಗಾದಾಗ ಜನರು ಪರಸ್ಪರ ಚರ್ಚೆ ಮಾಡುತ್ತಾರೆ, ಮಾತನಾಡುತ್ತಾರೆ. ಅದೇನೆಂದರೆ, ಓರ್ವ ವ್ಯಭಿಚಾರನಿಗೆ ಒಬ್ಬ ವ್ಯಕ್ತಿ ದಾನ ಧರ್ಮ ಮಾಡಿ ಹೋಗಿದ್ದಾನೆ ಎಂದು ಹೇಳಿದಾಗ ಮತ್ತೆ ಪುನಃ ಆ ವ್ಯಕ್ತಿಗೆ ಬಹಳ ದುಃಖವಾಗುತ್ತದೆ. ಅಯ್ಯೋ, ನಾನು ಓರ್ವ ವ್ಯಭಿಚಾರಿಣಿ ಜಾನಿಯಾ ವ್ಯಕ್ತಿಗೆ ನಾನು ದಾನ ಧರ್ಮ ಮಾಡಿ ಹೋಗಿದ್ದೇನೆ, ಇದು ಎಷ್ಟು ಕೆಟ್ಟದಾಗಿರುವಂತಹ ವಿಷಯವಾಗಿದೆ ಎಂದು ಆ ವ್ಯಕ್ತಿಗೆ ಬಹಳ ವಿಷಾದವಾಗುತ್ತದೆ. ಆದರೆ ಆ ವ್ಯಕ್ತಿ ರಾತ್ರಿ ಕನಸಿನಲ್ಲಿ ಈ ರೀತಿಯಾಗಿ ಕನಸು ಕಾಣುತ್ತಾನೆ. ಅದೇನೆಂದರೆ, ಓರ್ವ ವ್ಯಕ್ತಿ ಆ ವ್ಯಕ್ತಿಯ ಬಳಿ ಬಂದು ಕನಸಿನಲ್ಲಿ ಹೀಗೆ ಹೇಳುತ್ತಾನೆ, ನೀನು ಓರ್ವ ಕಳ್ಳನನ್ನು ದಾನ ಧರ್ಮ ಮಾಡಿರುವೆ, ಓರ್ವ ವ್ಯಭಿಚಾರಿಣಿಯನ್ನು ನೀನು ದಾನ ಧರ್ಮ ಮಾಡಿವೆ. ಬಹುಶಃ ಭವಿಷ್ಯ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ ಆ ಕಳ್ಳನು
ಕಳ್ಳತನದಿಂದ ದೂರವಾಗಬಹುದು. ಆ ವ್ಯಭಿಚಾರಿ ಎಂಬ ಕೆಟ್ಟ ಕರ್ಮದಿಂದ ಆಕೆ ದೂರವಾಗಬಹುದು ಎಂದು ಹೇಳಿದಾಗ ಆ ವ್ಯಕ್ತಿಗೆ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಹೀಗೆ ಸಲಫ ಸಾಲಿಹೀನರು ಜನರ ದೃಷ್ಟಿಯಿಂದ ದೂರವಿದ್ದು ಜನನಿಂದ ಮರೆಮಾಚಿ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದರೆಂದು ಅಲ್ಲಾಹನ ಪ್ರವಾದಿ ಈ ಹದೀಸನಲ್ಲಿ ಪ್ರಸ್ತಾಪಿಸಿರುವಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ಜನರ ದೃಷ್ಟಿಯಿಂದ ದೂರವಿದ್ದು ಮಾಡುವಂತಹ ಪುಣ್ಯ ಕಾರ್ಯ ಆ ವ್ಯಕ್ತಿಯನ್ನು ಬಹಳ ದೊಡ್ಡದಾಗಿರುವಂತಹ ಆ ವ್ಯಕ್ತಿಗೆ ಅದರ ಪ್ರತಿಫಲ ನೀಡುತ್ತದೆ ಎಂದು ಅಲ್ಲಾಹನ ಪ್ರವಾದಿರವರ ಹಲವಾರು ಹದೀಸ್ಗಳು ನಮಗೆ ಕಲಿಸುತ್ತವೆ. ಹೀಗಾಗಿ ಒಬ್ಬ ವ್ಯಕ್ತಿ ಜನರಿಂದ ದೂರವಿದ್ದು ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಆ ವ್ಯಕ್ತಿ ಪ್ರಾರ್ಥನೆ ಮಾಡುವಂತಹ ಸಂದರ್ಭವಾಗಲಿ ಅಥವಾ ಯಾವುದೇ ಅಲ್ಲಾಹ್ ಪ್ರೀತಿಸುವಂತಹ ಪುಣ್ಯ ಕಾರ್ಯ ಜನರು ನನ್ನನ್ನು ಎಂದಿಗೂ ನೋಡಬಾರದು ಎಂದು ಆ ವ್ಯಕ್ತಿ ಅದಕ್ಕಾಗಿ ಪ್ರಯತ್ನಿಸಬೇಕು, ಅದಕ್ಕಾಗಿ ಪ್ಲಾನಿಂಗ್ ಮಾಡಬೇಕು. ಎಲ್ಲಿವರೆಗೆಂದರೆ ಮೊಹಮ್ಮದ್ ಇಬ್ನ್ ವಾಸಿ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವಂತಹ ವಿಷಯವೇನೆಂದರೆ, ಪತಿ ಮತ್ತು ಪತ್ನಿ ಒಂದೇ ತಲೆದಿಂಬಿನ ಮೇಲೆ ಮಲಗುತ್ತಿದ್ದರು. ಆದರೆ ಸಲಫ ಸಾಲಿಹೀನರೇ ಕೆಲವೊಬ್ಬರು ಅವರ ಕಣ್ಣಿನಿಂದ ಅಲ್ಲಾಹನ ಭಯದೊಂದಿಗೆ ಕಣ್ಣೀರು ಹರಿಯುವಂತಹ ಸಂದರ್ಭದಲ್ಲಿ ಕಣ್ಣೀರು ಹರಿದು ಅವರ ತಲೆದಿಂಬು ಸಂಪೂರ್ಣವಾಗಿ ಅದು ಕಣ್ಣೀರಿನಿಂದ ತೊಯ್ದು ಹೋಗುತ್ತಿತ್ತು. ಆದರೂ ಕೂಡ ಮುಂಜಾನೆ ಎದ್ದಾಗ ತನ್ನ ಹೆಂಡತಿಗೆ ನನ್ನ ಗಂಡ ಅಲ್ಲಾಹನ ಭಯದಿಂದ ಕಣ್ಣೀರನ್ನು ಹರಿಸಿದ್ದಾನೆ ಎಂದು ಕೂಡ ಆ ತನ್ನ ಪತ್ನಿಗೆ ಅರಿವಾಗುತ್ತಿರಲಿಲ್ಲ. ಇಂತಹ ಸಲಫು ಸಾಲಿಹೀನರು ನಮ್ಮ ಇಸ್ಲಾಮಿ ಚರಿತ್ರೆಯಲ್ಲಿ ಕಳೆದು ಹೋಗಿದ್ದಾರೆ ಎಂದು ಈ ವಿಷಯವು ಮೊಹಮ್ಮದ್ ಇಬ್ನ್ ವಾಸಿ ರಹಮತುಲ್ಲಾಹಿ ಅಲೈಹಿ ಅವರು ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಹೀಗಾಗಿ ಯಾವುದೇ ಪುಣ್ಯ ಕಾರ್ಯವನ್ನು ನಾವು ಮಾಡಿದಾಗ ಜನರ ಕಣ್ಣಿನಿಂದ ಮರೆಮಾಚಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಖಂಡಿತವಾಗಿಯೂ ಅದನ್ನು ಪ್ರಯತ್ನಿಸಬೇಕಾಗಿದೆ. ಏಕೆಂದರೆ ಪುಣ್ಯ ಕಾರ್ಯ ಅಲ್ಲಾಹನ ಬಳಿ ಸ್ವೀಕಾರವಾಗಬೇಕೆಂದಾದರೆ ಆ ಪುಣ್ಯ ಕಾರ್ಯದಲ್ಲಿ ನಿಷ್ಕಳಂಕತೆ ಇಖ್ಲಾಸ್ ಎಂಬ ಇರುವುದು ಅದು ಅತ್ಯಂತ ಪ್ರಮುಖವಾಗಿದೆ. ಓರ್ವ ವ್ಯಕ್ತಿ ಜನರ ತೋರಿಕೆಗಾಗಿ, ಜನರ ಪ್ರಶಂಸೆಗಾಗಿ, ಜನರಲ್ಲಿ ಹೆಸರುವಾಸಿಯಾಗಬೇಕೆಂಬ ಕಾರಣಕ್ಕಾಗಿ ಅಥವಾ ಶೈತಾನ ದುಷ್ಪ್ರೇರಣೆಯಿಂದ ಅವನ ನಿಯತ್ತಿನಲ್ಲಿ, ಅವನ ಉದ್ದೇಶದಲ್ಲಿ, ಅವನ ಸಂಕಲ್ಪದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಉಂಟಾದರೆ ಆ ವ್ಯಕ್ತಿಯ ಪುಣ್ಯ ಕಾರ್ಯ ಅಲ್ಲಾಹನ ಬಳಿ ಎಂದಿಗೂ ಸ್ವೀಕಾರವಾಗುವುದಿಲ್ಲ. ಸಲಫು ಸಾಲಿಹೀನರಲ್ಲಿ ಬಹಳಷ್ಟು ವ್ಯಕ್ತಿಗಳ ಇಂತಹ ಘಟನೆಗಳು ಕಳೆದು ಹೋಗಿವೆ. ಇಬ್ನುಲ್ ಜೌಜಿ ರಹಮತುಲ್ಲಾಹಿ ಅಲೈಹಿ ಅವರು ಅವರ ಪುಸ್ತಕ ಸಿಫ್ಫತು ಸಫ್ವಾ ಎಂಬ ಒಂದು ಪುಸ್ತಕದಲ್ಲಿ ಅವರು ಮಿರಿಯಾ ಅರ್ ರಬಿ ಬಿಂತು ಖೈಸಮ್ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಹೇಳುವಂತಹ ವಿಷಯವೇನೆಂದರೆ, ಅವರ ಪವಿತ್ರ ಕುರಾನ್ ಯಾವ ರೀತಿ ಪಾರಾಯಣ ಮಾಡುತ್ತಿದ್ದರೆಂದು ಅವರು ಪ್ರಸ್ತಾಪಿಸುತ್ತಾರೆ. ಕಾನ ಅಮಲು ರಬಿ ಕುಲ್ಲುಹು ಸಿರ್ರನ್ ಇನ್ ಕಾನ ಲಯಜಿಉ ರಜುಲು ವಖದ್ ನಶರ ಅಲ್ ಮುಸ್ಹಫ ಫಯುಗತ್ತಿಹಿ ಬಿಸೌಬಿಹಿ. ರಬಿ ರಹಮತುಲ್ಲಾಹಿ ಅಲೈಹಿ ಅವರ ಎಲ್ಲಾ ಪುಣ್ಯ ಕಾರ್ಯಗಳು ಜನರಿಂದ ಮರೆಮಾಚಿ ರಹಸ್ಯವಾಗಿ ಅವರು ಮಾಡುತ್ತಿದ್ದರು. ಎಲ್ಲಿವರೆಗೆಂದರೆ ಕಾನ ಲಯಜಿಉ ರಜುಲು, ಅವರ ಬಳಿ ಯಾವುದೇ ಒಬ್ಬ ವ್ಯಕ್ತಿ ಪವಿತ್ರ ಕುರಾನ್ ಓದುವಂತಹ ಪಾರಾಯಣ ಮಾಡುವಂತಹ ಸಂದರ್ಭದಲ್ಲಿ ಬಂದಾಗ, ಪವಿತ್ರ ಕುರಾನ್ ಮುಸ್ಹಫ್ ಅನ್ನು ತೆರೆದಿರುವಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಅವರಿಗೆ ಮಾತನಾಡಲಿಕ್ಕಾಗಿ ಬಂದಾಗ ಅವರು ತಮ್ಮ ಮುಸ್ಹಫಿನ ಮೇಲೆ ತಮ್ಮ ಬಳಿ ಇರುವಂತಹ ಬಟ್ಟೆಯನ್ನು ಹಾಕಿ ಬಿಡುತ್ತಿದ್ದರು. ಅದೇಕೆಂದರೆ ಜನರು ನಾನು ಪವಿತ್ರ ಕುರಾನ್ ಓದುತ್ತಿದ್ದೇನೆ ಎಂದು ನೋಡಬಾರದು ಎಂಬ ಕಾರಣಕ್ಕಾಗಿ. ಅದೇ ರೀತಿ ಇಮಾಮ್ ಝಹಬಿ ರಹಮತುಲ್ಲಾಹಿ ಅಲೈಹಿ ಅವರು ಹೇಳುವಂತಹ ವಿಷಯವೇನೆಂದರೆ, ಅಯ್ಯೂಬ್ ಸಖ್ತಿಯಾನಿ ರಹಮತುಲ್ಲಾಹಿ ಅಲೈಹಿ ರಾತ್ರಿ ಇಡೀ ತಹಜ್ಜುದಿನ ಇಬಾದತ್ತಿನಲ್ಲಿ, ತಹಜ್ಜುದಿನ ನಮಾಜಿನಲ್ಲಿ ರಾತ್ರಿಯನ್ನು ಕಳೆಯುತ್ತಿದ್ದರು. ಬೆಳಗಾದಾಗ ಜನರೊಂದಿಗೆ ಅವರು ಬಹಳ ದೊಡ್ಡ ಧ್ವನಿಯೊಂದಿಗೆ ಮಾತನಾಡುತ್ತಿದ್ದರು. ಅದೇಕೆಂದರೆ ನಾನು ರಾತ್ರಿ ಇಡೀ ನಾನು ಅಲ್ಲಾಹನ ಇಬಾದತ್ತಿನಲ್ಲಿ ತಹಜ್ಜುದಿನಲ್ಲಿ ಕಳೆದಿದ್ದೇನೆ ಎಂದು ಜನರಿಗೆ ತಿಳಿದಬಾರದೆಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಅವರು ಮಾಡುತ್ತಿದ್ದರು. ಮೊಹಮ್ಮದ್ ಇಬ್ನ್ ಕಾಸಿಮ್ ರಹಮತುಲ್ಲಾಹಿ ಅಲೈಹಿ, ಮೊಹಮ್ಮದ್ ಇಬ್ನ್ ಅಸ್ಲಂ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಹೇಳುವುದೇನೆಂದರೆ, ನಾನು 20 ವರ್ಷಗಳವರೆಗೆ ಮೊಹಮ್ಮದ್ ಇಬ್ನ್ ಅಸ್ಲಂ ರಹಮತುಲ್ಲಾಹಿ ಅಲೈಹಿ ಅವರ ಜೊತೆಗಿದ್ದೆ. ಅವರು ಜುಮಾ ನಮಾಜಿನ ಹೊರತಾಗಿ, ಜುಮಾ ನಮಾಜಿನ 2 ನಫಿಲ್ ನಮಾಜಿನ ಹೊರತಾಗಿ ಯಾವುದೇ ನಮಾಜನ್ನು ಜನರ ಮುಂದೆ ಬಹಿರಂಗವಾಗಿ ಅವರು ಮಾಡುತ್ತಿರಲಿಲ್ಲ. ಎಲ್ಲಿವರೆಗೆಂದರೆ ಅವರು ಹೇಳುತ್ತಿದ್ದರು, ಮೊಹಮ್ಮದ್ ಇಬ್ನ್ ಅಸ್ಲಂ ರಹಮತುಲ್ಲಾಹಿ ಅಲೈಹಿ ಅವರ ಇದೊಂದು ವಚನವಾಗಿದೆ, ಗಮನವಿಟ್ಟು ಕೇಳುವಂತಹ ವಿಷಯವಾಗಿದೆ. ಲೌ ಕದರ್ತು ಅನ್ ಅತತವ್ವ ಹೈಸು ಲಾ ಯರಾನಿ ಮಲಕಾಯ ಲಫಅಲ್ತು ಖೌಫನ್ ಮಿನರ್ ರಿಯಾಯಿ. ಅವರು ಹೇಳುವಂತಹ ವಿಷಯವೇನೆಂದರೆ, ಅಲ್ಲಾಹು 2 ಮಲಕಗಳನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ನೇಮಕ ಮಾಡಿದ್ದಾನೆ. ಅದೇನೆಂದರೆ, ಓರ್ವ ಮಲಕ ಪುಣ್ಯ ಕಾರ್ಯವನ್ನು ಬರೆಯಲಿಕ್ಕಾಗಿ, ಇನ್ನೊಂದು ಮಲಕ ಪಾಪ ಕರ್ಮವನ್ನು ಬರೆಯಲಿಕ್ಕಾಗಿ. ನನ್ನ ಬಳಿ ಇದರ ಸಾಮರ್ಥ್ಯವಿರುತ್ತಿದ್ದರೆ ಅದೇನೆಂದರೆ, ಅನ್ ಅತತವ್ವ ಹೈಸು ಲಾ ಯರಾನಿ ಮಲಕಾಯ, ನನ್ನ 2 ಮಲಕಗಳು ನನ್ನ ಪುಣ್ಯ ಕಾರ್ಯವನ್ನು, ನನ್ನ ನಫಿಲ್ ನಮಾಜ್ಗಳನ್ನು ನೋಡಬಾರದು ಎಂಬ ರೀತಿಯಲ್ಲಿ ನನಗೆ ಇದರ ಸಾಮರ್ಥ್ಯವಿದ್ದರೆ ಲಫಾಲ್ತು ಖೌಫ ಮಿನರ್ ರಿಯಾಯಿ, ಖಂಡಿತವಾಗಿಯೂ
ಈ ಮಲಕುಗಳು ಕೂಡ ನೋಡಬಾರದಂತ ಜಾಗದಲ್ಲಿ ನಾನು ಹೋಗಿ ಪುಣ್ಯ ಕಾರ್ಯವನ್ನು ನಾನು ನಫಿಲ್ ನಮಾಜ್ಗಳನ್ನು ಮಾಡುತ್ತಿದ್ದೆ. ಖೌಫ ಮಿನರ್ ರಿಯಾಯಿ, ತೋರಿಕೆ ಎಂಬ ಭಯದಿಂದಾಗಿ ನಾನು ಈ ರೀತಿಯಾಗಿ ಮಾಡುತ್ತಿದ್ದೆ ಎಂದು ಮೊಹಮ್ಮದ್ ಇಬ್ನ್ ಅಸ್ಲಂ ರಹ್ಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ಪಾಪ ಕರ್ಮಗಳನ್ನು ಜನರಿಂದ ಮರೆಮಾಚಿ ಮಾಡುತ್ತಾನೆ, ಜನರಿಂದ ತಾನು ಮಾಡುವಂತ ಕೆಟ್ಟ ಕಾರ್ಯಗಳನ್ನು ಜನರು ನೋಡಬಾರದೆಂದು ಬಯಸುತ್ತಾನೆ, ಆದರೆ ಪುಣ್ಯ ಕಾರ್ಯಗಳನ್ನು ಜನರೊಂದಿಗೆ ಬಹಿರಂಗವಾಗಿ ಮಾಡುತ್ತಾನೆ. ಆದರೆ ನಮ್ಮ ಸಲಫು ಸಾಲಿಹೀನರು, ಇಂತಹ ಸಲಫು ಸಾಲಿಹೀನರು ಇಸ್ಲಾಮಿ ಚರಿತ್ರೆಯಲ್ಲಿ ಕಳೆದು ಹೋಗಿದ್ದಾರೆ. ಮಲಕುಗಳು ಕೂಡ ನೋಡಬಾರದಂತಹ ಜಾಗದಲ್ಲಿ ಹೋಗಿ ಅವರು ಇಬಾದತ್ ಮಾಡಲಿಕ್ಕೆ ಬಯಸುತ್ತಿದ್ದರು. ಇಬ್ನು ಅಬಿ ಅಲಿ ರಹಮತುಲ್ಲಾ ಅಲೈ ಅವರ ಕುರಿತು ದಾವೂದ್ ಇಬ್ನು ಅಬಿ ಹಿಂದ್ ರಹಮತುಲ್ಲಾ ಅಲೈ ಅವರು ಹೇಳುವಂತಹ ವಿಷಯವೇನೆಂದರೆ, ನಾನು 40 ವರ್ಷಗಳವರೆಗೆ ಇವರನ್ನು, ಅಂದರೆ ದಾವೂದ್ ಇಬ್ನು ಅಬಿ ಹಿಂದ್ 40 ವರ್ಷಗಳವರೆಗೆ ಉಪವಾಸ ಆಚರಿಸುವುದನ್ನು ನೋಡಿದೆ. ಅವರು ಯಾವ ರೀತಿ ಉಪವಾಸ ಆಚರಿಸುತ್ತಿದ್ದರು ಎಂದರೆ, ಅವರ ಮನೆಯವರಿಗೂ ಕೂಡ ಇವತ್ತು ನಮ್ಮ ಮನೆಯ ಈ ವ್ಯಕ್ತಿ ದಾವೂದ್ ಇಬ್ನು ಅಬಿ ಹಿಂದ್ ಉಪವಾಸವನ್ನು ಆಚರಿಸಿದ್ದಾರೆ ಎಂದು ಕೂಡ ಮನೆಯ ವ್ಯಕ್ತಿಗಳಿಗೂ ಕೂಡ ಇದರ ಕುರಿತು ಅರಿವಾಗುತ್ತಿರಲಿಲ್ಲ, ಜ್ಞಾನವಾಗುತ್ತಿರಲಿಲ್ಲ. ಅದರ ವಿಧಾನ ಅದೇನೆಂದರೆ, ಅವರ ಮನೆಯಿಂದ ಊಟ ತೆಗೆದುಕೊಂಡು ಹೋಗಿ ಹೊರಗಡೆ ಹೋಗುತ್ತಿದ್ದರು. ಮನೆಯವರೆಗೆ ಇವರು ಉಪವಾಸದಿಂದ ಇದ್ದಾರೆ ಎಂದು ಅರಿವಾಗುತ್ತಿರಲಿಲ್ಲ. ಆದರೆ ಆ ಊಟವನ್ನು ಮಾರ್ಗದಲ್ಲಿ ಯಾವುದೇ ಒಬ್ಬ ಬಡ ವ್ಯಕ್ತಿಗೆ, ಯಾವುದೇ ನಿರ್ಗತ ವ್ಯಕ್ತಿಗೆ ಅದನ್ನು ದಾನ ಮಾಡಿ ಅವರು ಸಾಯಂಕಾಲ ಬಂದು ಊಟ ಮಾಡುತ್ತಿದ್ದರು. ಈ ರೀತಿಯಾಗಿ 40 ವರ್ಷಗಳವರೆಗೆ ಉಪವಾಸ ಆಚರಿಸಿದರು ಎಂದು ಈ ರೀತಿಯಾಗಿ ಸಲಫು ಸಾಲಿಹೀನರ ಕುರಿತು ಚರಿತ್ರೆ ಗ್ರಂಥದಲ್ಲಿ ಬರೆಯಲಾಗಿರುವಂತಹ ವಿಷಯವಾಗಿದೆ. ಅದೇ ರೀತಿ ಅಲಿ ಇಬ್ನು ಹುಸೈನ್ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಅವರು ಹೇಳುವಂತಹ ವಿಷಯವೇನೆಂದರೆ, ಬಡವರಿಗೆ, ಸಮಾಜದ ನಿರ್ಗತಿಕರಿಗೆ ರಾತ್ರಿ ಕತ್ತಲೆಯಲ್ಲಿ ದಾನ ಧರ್ಮ ಮಾಡುವುದು ಅದು ಅಲ್ಲಾಹನ ಕ್ರೋಧವನ್ನು, ಅಲ್ಲಾಹನ ಕೋಪವನ್ನು ಅದು ದೂರ ಮಾಡುತ್ತದೆ ಎಂದು ಹೇಳುತ್ತಿದ್ದರು. ಇಂದ ಸದಕತ ಫಿ ಸವಾದಿಲ್ ಲೈಲಿ ತುತ್ಫಿಯು ಘದಬ ರಬ್, ರಾತ್ರಿ ಕತ್ತಲಿನಲ್ಲಿ ದಾನ ಧರ್ಮ ಮಾಡುವುದು ಅದು ಅದು ಅಲ್ಲಾಹನ ಕೋಪವನ್ನು, ಕ್ರೋಧವನ್ನು ಅದು ದೂರ ಮಾಡುತ್ತದೆ ಎಂದು ಹೇಳುತ್ತಿದ್ದರು. ಇಬ್ನು ಆಯಿಷಾ ರಹಮತುಲ್ಲಾಹಿ ಅಲೈಹಿ ಹೇಳುವಂತಹ ವಿಷಯವೇನೆಂದರೆ, ಅವರು ತಮ್ಮ ತಂದೆಯ ಕುರಿತು ಹೇಳುತ್ತಾರೆ. ಅದೇನೆಂದರೆ, ಮದೀನಾದಲ್ಲಿ ಕೆಲವೊಬ್ಬ ಬಡವರಿದ್ದರು. ಅವರಿಗೆ ಅರಿವಾಗದ ರೀತಿಯಲ್ಲಿ ಅವರ ಮನೆಗೆ ಊಟ ಮಾಡುವಂತಹ ಆಹಾರದ ಸಾಮಗ್ರಿಗಳು, ಆಹಾರದ ಮೂಟೆ ಅವರ ಮನೆ ಬಳಿ ಹೋಗುತ್ತಿತ್ತು. ಆದರೆ ಇಬ್ನು ಆಯಿಷಾ ರಹಮತುಲ್ಲಾಹಿ ಅಲೈಹಿ ಹೇಳುವಂತಹ ವಿಷಯವೇನೆಂದರೆ, ಅವರ ತಂದೆ ಅಲಿ ಇಬ್ನು ಹುಸೈನ್ ತೀರಿಕೊಂಡಾಗ ಮದೀನಾದ ಬಹಳ ಬಡವರು, ನಿರ್ಗತಿಕರು ಈ ರೀತಿಯಾಗಿ ಹೇಳುತ್ತಿದ್ದರು, ನಮ್ಮ ಮನೆಗೆ ರಾತ್ರಿ ಕತ್ತಲಿನಲ್ಲಿ ಆಹಾರದ ಸಾಮಗ್ರಿಗಳು ಬರುತ್ತಿದ್ದವು. ಆದರೆ ಅಲಿ ಇಬ್ನು ಹುಸೈನ್ ರಹಮತುಲ್ಲಾಹಿ ಅಲೈಹಿ ಅವರ ನಿಧನರಾದ ನಂತರ ಈ ಆಹಾರದ ಸಾಮಗ್ರಿಗಳು ಇರುವಂತಹ, ಆಹಾರದ ಪದಾರ್ಥಗಳು ಇರುವಂತಹ ಮೂಟೆ, ಆ ಚೀಲಗಳು ಬರುವುದು ಅದು ನಿಂತು ಹೋಯಿತು ಎಂದು ಹೇಳಿದರು. ಈ ರೀತಿಯಾಗಿ ಸಲಫು ಸಾಲಿಹೀನರು ಬಡವರಿಗೆ ದಾನ ಧರ್ಮ ಮಾಡಿದರೂ ಕೂಡ ಅವರಿಗೂ ಸಹ ಅರಿವಾಗದಂತಹ ರೀತಿಯಲ್ಲಿ ದಾನ ಧರ್ಮ ಮಾಡುತ್ತಿದ್ದರೆಂಬುದು ಈ ಎಲ್ಲ ಘಟನೆಗಳ ಮೂಲಕ ನಾವು ತಿಳಿಯಬೇಕಾದಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ಏಕಾಂತತೆಯಲ್ಲಿ ಜನರ ಕಣ್ಣಿನಿಂದ ಮರೆಮಾಚಿ ಮಾಡಲಾಗುವಂತಹ ಪುಣ್ಯ ಕಾರ್ಯಗಳಿಗೆ ಬಹಳ ದೊಡ್ಡದಾದಂತಹ ಅಲ್ಲಾಹನ ಬಳಿ ಪ್ರತಿಫಲವಿದೆ. ಸುಹೈಬ್ ಇಬ್ನು ನೊಮಾನ್ ರಹಮತುಲ್ಲಾಹಿ ಅಲೈಹಿ ರದಿಯಲ್ಲಾಹು ಅನ್ಹು ಹೇಳುವಂತಹ ವಿಷಯವೇನೆಂದರೆ, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಫದಲು ಸಲಾತಿ ರಜುಲಿ ಫೀ ಬೈತಿಹಿ ಅಲಾ ಸಲಾತಿಹಿ ಯರಾಹು ನಾಸು ಕಫದಲಿಲ್ ಫರೀದತಿ ಅಲಾ ತತವ್ವುರ್. ಯಾವ ರೀತಿ ಕಡ್ಡಾಯ ನಮಾಜ್, ಫರ್ಜ್ ನಮಾಜ್ ಮತ್ತು ಅದೇ ರೀತಿ ನಫಿಲ್ ನಮಾಜರ ಪುಣ್ಯದಲ್ಲಿ ಯಾವ ರೀತಿ ಅಂತರವಿದೆಯೋ, ಅದೇ ರೀತಿ ಒಬ್ಬ ವ್ಯಕ್ತಿ ನಫಿಲ್ ಐಚ್ಛಿಕವಾಗಿರುವಂತಹ ಇಬಾದತ್ಗಳನ್ನು ತನ್ನ ಮನೆಯಲ್ಲಿ ಜನರು ಕಾಣದಂತಹ ರೀತಿಯಲ್ಲಿ ಮಾಡಿದರೆ ಯಾವ ರೀತಿ ಫರ್ಜ್ ನಮಾಜ್ಗೆ ಯಾವ ರೀತಿ ಪುಣ್ಯವಿದೆಯೋ ಆ ರೀತಿಯಾದಂತಹ ಶ್ರೇಷ್ಠತೆ ಓರ್ವ ವ್ಯಕ್ತಿ ಜನರಿಂದ ಮರೆಮಾಚಿ ಮಾಡಲಾಗುವಂತಹ ಪುಣ್ಯಕ್ಕೆ ಇದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅಲ್ಲಾಹನ ಪ್ರವಾದಿರವರ ಮಸ್ಜಿದ್ ನಬವಿಯಲ್ಲಿ 1 ರಕಾತ್ ನಮಾಜ್ ಮಾಡಲಿಕ್ಕಿರುವಂತಹ ಪುಣ್ಯ ಅದು 1000 ರಕಾತ್ ಮಾಡಲಿಕ್ಕೆ ಸಮಾನವಾಗಿದೆ. ಆದರೂ ಕೂಡ ಅಲ್ಲಾಹನ ಪ್ರವಾದಿರವರು ತಮ್ಮ ಮನೆಯಲ್ಲಿ ಹೋಗಿ ಐಚ್ಛಿಕ ಇಬಾದತ್ಗಳನ್ನು, ಅಂದರೆ ನಫಿಲ್ ನಮಾಜ್ಗಳನ್ನು ಅಲ್ಲಾಹನ ಪ್ರವಾದಿ ಮಾಡುತ್ತಿದ್ದರು. ಅಬ್ದುಲ್ಲಾ ಇಬ್ನ್ ಮಸೂದ್ ರದಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿಯವರಿಗೆ ಕೇಳಿದರು, ಅಲ್ಲಾಹನ ನಬಿಯರೇ, ನಾನು ನಫಿಲ್ ಇಬಾದತ್ಗಳನ್ನು, ನಫಿಲ್ ನಮಾಜನ್ನು ನನ್ನ ಮನೆಯಲ್ಲಿ ಮಾಡುವುದು ಉತ್ತಮವೋ ಅಥವಾ ಅದು ಮಸೀದಿಯಲ್ಲಿ ಮಾಡುವುದು ಉತ್ತಮವೋ ಎಂದು ಹೇಳಿದಾಗ ಪ್ರವಾದಿಯವರು ಹೇಳಿದರು, ಅಲಾ ತರಾ ಇಲಾ ಬೈತಿ ಮಾ ಅಕ್ರಬುಹು ಮಿನಲ್ ಮಸ್ಜಿದಿ ಫಲಅನ್ ಉಸಲ್ಲಿಯ ಫೀ ಬೈತಿ ಅಹಬ್ಬು ಇಲಯ್ಯ ಮಿನ್ ಅನ್ ಉಸಲ್ಲಿಯ ಫಿಲ್ ಮಸ್ಜಿದಿ. ಅಲ್ಲಾಹನ ಪ್ರವಾದಿಯವರು ಹೇಳಿದರು,
ನನ್ನ ಮನೆ ಮತ್ತು ನನ್ನ ಮಸೀದಿ, ಈ ಮಸೀದಿ ಮತ್ತು ಮನೆಯ ಮಧ್ಯದಲ್ಲಿರುವಂತಹ ಅಂತರದ ಕುರಿತು ಎಷ್ಟು ದೂರವಿದೆ ಎಂದು ನಿಮಗೆ ತಿಳಿದಿದೆ. ಆದರೂ ಕೂಡ ನಾನು ನನ್ನ ಮನೆಯಲ್ಲಿ ಹೋಗಿ ಐಚ್ಛಿಕ ಇಬಾದತ್ಗಳನ್ನು ನಫಿಲ್ ನಮಾಜ್ ಮಾಡುತ್ತೇನೆ. ನನಗೆ ನನ್ನ ಮನೆಯಲ್ಲಿ ನಮಾಜ್ ಮಾಡುವುದು ಅಹಬ್ಬು ಇಲಯ್ಯ ಮಿನ್ ಅನ್ ಉಸಲ್ಲಿಯ ಫಿಲ್ ಮಸ್ಜಿದಿ. ಐಚ್ಛಿಕ ಇಬಾದತ್ಗಳನ್ನು ಮಸೀದಿಯಲ್ಲಿ ಮಾಡುವುದರಿಂದ ಮನೆಯಲ್ಲಿ ಮಾಡುವುದು ನನಗೆ ಅತ್ಯಂತ ಇಷ್ಟವಾಗಿರುವಂತಹ ವಿಷಯವಾಗಿದೆ ಎಂದು ಅಲ್ಲಾಹನ ಪ್ರವಾದಿಗಳು ಹೇಳಿದರು. ಅದೇ ರೀತಿ ಜನರ ಕಣ್ಣಿನಿಂದ ಮರೆಮಾಚಿ ಜನರ ದೃಷ್ಟಿಯಿಂದ ದೂರವಿದ್ದು ಮಾಡುವಂತಹ ಪುಣ್ಯ ಕಾರ್ಯಗಳಿಗೆ ಇರುವಂತಹ ಒಂದು ಅತ್ಯಂತ ಅದರ ಶ್ರೇಷ್ಠತೆ ಅದೇನೆಂದರೆ ಅಲ್ಲಾಹು ಒಬ್ಬ ವ್ಯಕ್ತಿಯ ಪಾಪ ಕರ್ಮಗಳನ್ನು ಇದರಿಂದ ಅಲ್ಲಾಹ್ ಕ್ಷಮಿಸುತ್ತಾನೆಂದು ಪವಿತ್ರ ಕುರಾನ್ ಹೇಳುತ್ತದೆ. ಇನ್ ತುಬ್ದು ಸದಕಾತಿ ಫನಿಅಮ್ಮಾಹಿ ವ ಇನ್ ತುಖ್ಫುಹಾ ವ ತುಅತುಹಾ ಅಲ್ ಫುಕರಾಅ ಫಹುವ ಖೈರುಲ್ ಲಕುಮ್ ವ ಯುಕಫಿರ್ ಅನ್ಕುಮ್ ಮಿನ್ ಸಯ್ಯಿಆತಿಕುಮ್. ನೀವು ಜನರಿಗೆ ಬಹಿರಂಗವಾಗಿ ದಾನ ಧರ್ಮ ಮಾಡಿದರೆ ಇದು ಒಳ್ಳೆಯ ವಿಷಯವಾಗಿದೆ. ಆದರೆ ಜನರ ದೃಷ್ಟಿಯಿಂದ ಮರೆಮಾಚಿ ನೀವು ಮಾಡುವಂತಹ ದಾನ ಧರ್ಮ ಖೈರುಲ್ ಲಕುಮ್, ಅದು ನಿಮಗೆ ಅತ್ಯುತ್ತಮವಾಗಿದೆ. ಮಾತ್ರವಲ್ಲದೆ ಯುಕಫಿರ್ ಅನ್ಕುಮ್ ಮಿನ್ ಸಯ್ಯಿಆತಿಕುಮ್, ನಿಮ್ಮ ಪಾಪ ಕರ್ಮಗಳನ್ನು ಕ್ಷಮಿಸಲಿಕ್ಕೆ ಇದು ಕಾರಣವಾಗುತ್ತದೆ ಎಂದು ಅಲ್ಲಾಹು ಈ ಆಯತಿನಲ್ಲಿ ಈ ವಿಷಯವನ್ನು ಪ್ರಸ್ತಾವಿಸಿದನು. ಆತ್ಮೀಯ ಸಹೋದರರೇ, ಕಿಯಾಮತ್ತಿನ ದಿನದಂದು ಅಲ್ಲಾಹು 7 ವ್ಯಕ್ತಿಗಳಿಗೆ ತನ್ನ ಅರ್ಶಿನ ನೆರಳನ್ನು ನೀಡುತ್ತಾನೆ. ಆ 7 ವ್ಯಕ್ತಿಗಳ ಪೈಕಿ 2 ಸೌಭಾಗ್ಯವಂತ ವ್ಯಕ್ತಿಗಳಾಗಿದ್ದಾರೆ. ಆ ವ್ಯಕ್ತಿಗಳನ್ನು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ಪ್ರಸ್ತಾವಿಸಿದರು. ಅವರ್ಯಾರೆಂದರೆ, ಓರ್ವ ವ್ಯಕ್ತಿ ಏಕಾಂತತೆಯಲ್ಲಿದ್ದು ಜನರ ದೃಷ್ಟಿಯಿಂದ ದೂರವಿದ್ದು ಅಲ್ಲಾಹನನ್ನು ಸ್ಮರಿಸಿ ತನ್ನ ಪಾಪ ಕರ್ಮಗಳನ್ನು ಸ್ಮರಿಸಿ ನೆನಪಿಸಿಕೊಂಡು ಯಾವ ವ್ಯಕ್ತಿ ಅಲ್ಲಾಹನೊಡನೆ ಅಲ್ಲಾಹನ ಜಿಕ್ರನ್ನು ಮಾಡಿ ತನ್ನ ಕಣ್ಣಿನಿಂದ ಕಣ್ಣೀರನ್ನು ಹರಿಸುತ್ತಾನೆಯೋ, ಅಲ್ಲಾಹನನ್ನು ಭಯಪಟ್ಟು ಅಲ್ಲಾಹನ ನರಕದ ಯಾತನೆಗಳನ್ನು ಭಯಪಟ್ಟು ಕಣ್ಣೀರನ್ನು ಹರಿಸುತ್ತಾನೆಯೋ ಅಂತಹ ಸೌಭಾಗ್ಯವಂತ ವ್ಯಕ್ತಿಗೆ ಅಲ್ಲಾಹು ತನ್ನ ಅರ್ಶಿನ ನೆರಳನ್ನು ನೀಡುತ್ತಾನೆಂದು ಪ್ರವಾದಿಗಳು ಹೇಳಿದರು. ಅದೇ ರೀತಿ 2ನೇ ವ್ಯಕ್ತಿ, ಆ ವ್ಯಕ್ತಿ ಯಾರೆಂದರೆ ಕಿಯಾಮತ್ತಿನ ದಿನದಂದು ಅಲ್ಲಾಹನ ನೆರಳಿನ ಹೊರತು, ಅಲ್ಲಾಹನ ಅರ್ಶಿನ ನೆರಳಿನ ಹೊರತು ಯಾವುದೇ ನೆರಳು ಇರಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಾಹು 7 ಪುಣ್ಯವಂತ ವ್ಯಕ್ತಿಗಳನ್ನು ಅರ್ಶಿನ ನೆರಳಿನಲ್ಲಿ ಜಾಗವನ್ನು ನೀಡುತ್ತಾನೆ. ಅದರಲ್ಲಿ ಒಬ್ಬ ವ್ಯಕ್ತಿ ಪ್ರವಾದಿಗಳು ಹೇಳಿದರು, ತಾನು ಮಾಡಿರುವಂತಹ ಸದಕ ತನ್ನ ಬಲಗೈಯಿಂದ ಯಾವ ಸಮಾಜದ ಯಾವ ನಿರ್ಗತಿಕರಿಗೆ ಬಡವರಿಗೆ ದಾನ ಧರ್ಮ ಮಾಡಿದ್ದಾನೆಯೋ ತನ್ನ ಎಡಗೈಗೂ ಕೂಡ ಅದರ ಕುರಿತು ಅರಿವಾಗದಂತೆ ಜನರಿಂದ ಮರೆಮಾಚಿ ರಹಸ್ಯವಾಗಿ ಜನರಿಗೆ ದಾನ ಧರ್ಮ ಮಾಡುತ್ತಾನೆ. ಅಂತಹ ವ್ಯಕ್ತಿಗೆ ಅಲ್ಲಾಹು ಕಿಯಾಮತ್ತಿನ ದಿನದಂದು ತನ್ನ ಅರ್ಶಿನ ನೆರಳಿನಲ್ಲಿ ಜಾಗ ನೀಡುತ್ತಾನೆಂದು ಪ್ರವಾದಿಗಳು ಹೇಳಿದರು. ಆತ್ಮೀಯ ಸಹೋದರರೇ, ರಹಸ್ಯವಾಗಿ ಜನರ ದೃಷ್ಟಿಯಿಂದ ಮರೆಮಾಚಿ ಮಾಡಲಾಗುವಂತಹ ಪುಣ್ಯ, ಅಲ್ಲಾಹು ಇಂತಹ ಪುಣ್ಯವನ್ನು ಅತಿ ಹೆಚ್ಚು ಪ್ರೀತಿಸುತ್ತಾನೆಂದು ಪ್ರವಾದಿಗಳು ಹೇಳಿದರು. ಇನ್ನಲ್ಲಾಹ್ ಯುಹಿಬ್ಬುಲ್ ಅಬ್ದ ತಕಿ ಅಲ್ ಗನಿ ಅಲ್ ಖಫಿ. ಪ್ರವಾದಿಗಳು ಹೇಳಿದರು, ಅಲ್ಲಾಹನನ್ನು ಭಯಪಡುವಂತಹ, ಅಲ್ಲಾಹನ ಅತಿ ಹೆಚ್ಚು ತಕ್ವಾ ಇರುವಂತಹ ವ್ಯಕ್ತಿಯನ್ನು ಮತ್ತು ಅದೇ ರೀತಿ ಜನರ ಕೈಯಲ್ಲಿರುವಂತಹ ಶ್ರೀಮಂತಿಕೆಯಿಂದ ದೂರವಿದ್ದು ತನ್ನ ಅವಶ್ಯಕತೆಗಳನ್ನು ಸಮಾಜದ ಶ್ರೀಮಂತರ ಮುಂದೆ ಅದನ್ನು ಬಹಿರಂಗಪಡಿಸದೆ ತನ್ನಲ್ಲಿರುವಂತಹ ಅಲ್ಲಾಹು ನೀಡಿರುವಂತಹ ಸಂಪತ್ತಿನಲ್ಲಿ ಸುಖವಾಗಿರುವಂತಹ ವ್ಯಕ್ತಿಯನ್ನು ಅಲ್ಲಾಹ್ ಪ್ರೀತಿಸುತ್ತಾನೆ. ಅಲ್ ಖಫಿ. ಅದೇ ರೀತಿ ಪ್ರವಾದಿಗಳು ಹೇಳಿದರು, ಜನರಿಂದ ದೂರವಿದ್ದು ಪುಣ್ಯ ಕಾರ್ಯಗಳನ್ನು ಮಾಡುವಂತಹ, ಜನರ ದೃಷ್ಟಿಯಿಂದ ಮರೆಮಾಚಿ ರಹಸ್ಯವಾಗಿ ಪುಣ್ಯ ಕಾರ್ಯ ಮಾಡುವಂತ ವ್ಯಕ್ತಿಯನ್ನು ಅಲ್ಲಾಹು ಪ್ರೀತಿಸುತ್ತಾನೆಂದು ಅಲ್ಲಾಹನ ಪ್ರವಾದಿಗಳು ಹೇಳಿದರು. ಆತ್ಮೀಯ ಸಹೋದರರೇ, ಇದಾಗಿದೆ ರಹಸ್ಯವಾಗಿ ಜನರ ದೃಷ್ಟಿಯಿಂದ ಮರೆಮಾಚಿ ಮಾಡಲಾಗುವಂತಹ ಪುಣ್ಯ ಕಾರ್ಯಕ್ಕಿರುವಂತಹ ಶ್ರೇಷ್ಠತೆ ಮತ್ತು ಅದರ ಪ್ರಯೋಜನಗಳು. ಚರಿತ್ರೆ ಗ್ರಂಥಗಳಲ್ಲಿ ಒಂದು ಘಟನೆ ಪ್ರಸ್ತಾಪಿಸಲಾಗಿದೆ. ಅದರಲ್ಲಿರುವಂತಹ ಅದರ ಸಾರಾಂಶ ಅದೇನೆಂದರೆ, ಅಲ್ಲಾಹು ರಹಸ್ಯವಾಗಿ ಮಾಡಲಾಗುವಂತಹ ಪ್ರಾರ್ಥನೆಗಳನ್ನು ಅಲ್ಲಾಹು ಖಂಡಿತವಾಗಿಯೂ ಸ್ವೀಕರಿಸುತ್ತಾನೆ. ನಮ್ಮೆಲ್ಲರ ಬಹಳಷ್ಟು ಅವಶ್ಯಕತೆಗಳಿವೆ, ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳಿವೆ. ಅಲ್ಲಾಹು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾನೆ ಎಂದು ಅಲ್ಲಾಹು ನಮಗೆ ಪವಿತ್ರ ಕುರಾನ್ನಲ್ಲಿ ನಮಗೆ ವಾಗ್ದಾನ ಮಾಡಿದ್ದಾನೆ. ಆದರೆ ಓರ್ವ ವ್ಯಕ್ತಿ ತನ್ನ ಪ್ರಾರ್ಥನೆಗಳು ಅಲ್ಲಾಹು ಸ್ವೀಕರಿಸಬೇಕೆಂದಾದರೆ ಅವನು ಜನರ ದೃಷ್ಟಿಯಿಂದ ಮರೆಮಾಚಿ ರಹಸ್ಯವಾಗಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಸಂಬಂಧ ಇರುವಂತಹ ಒಂದು ಘಟನೆ ಈ ರೀತಿಯಾಗಿ ಪ್ರಸ್ತಾವಿಸಲಾಗಿದೆ. ಮುಹಮ್ಮದ್ ಇಬ್ನು ಅಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಅವರು ದೊಡ್ಡ ಸಲಫ್ ಸಾಲಿಹೀನರಲ್ಲಿ ಓರ್ವ ವ್ಯಕ್ತಿಯಾಗಿದ್ದರು. ಅವರ ಅಭ್ಯಾಸ ಅದೇನೆಂದರೆ, ಇಶಾ ನಮಾಜಿನ ನಂತರ ಮಸ್ಜಿದ್ ನಬವಿಯ ಒಂದು ಕಂಬದ ಹಿಂದೆ ನಿಂತುಕೊಂಡು ಅವರು ತಹಜ್ಜುದಿನ ನಮಾಜ್ ಅವರು ನಿರ್ವಹಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮದೀನಾದಲ್ಲಿ ಬರಗಾಲ ಬಂದಿತ್ತು. ಅಂದರೆ ಮಳೆ ಇಲ್ಲದೆ ಯಾವುದೇ ಬೆಳೆ ಇರಲಿಲ್ಲ. ಬರಗಾಲ ಬಂದಾಗ ಜನರು ಸಲಾತುಲ್ ಇಸ್ತಿಸ್ಕಾ
ಮಳೆಯ ನಮಾಜ್ಗಾಗಿ ಮದೀನಾದಿಂದ ಹೊರಗಡೆ ಹೋಗಿ ಜನರು ಬರಗಾಲ ದೂರವಾಗಲಿಕ್ಕಾಗಿ ಆಕಾಶದಿಂದ ಮಳೆ ಸುರಿಯಲಿಕ್ಕಾಗಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರು. ಆದರೆ ಮಳೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಪ್ರಸ್ತಾಪಿಸುವಂತಹ ಒಂದು ವಿಷಯವೇನೆಂದರೆ, ಅದೇ ಸಮಯದಲ್ಲಿ ನಾನು ರಾತ್ರಿಯ ಕತ್ತಲಿನಲ್ಲಿ ಓರ್ವ ವ್ಯಕ್ತಿಯನ್ನು ನೋಡಿದೆ. ಮಸ್ಜಿದ್ ನಬವಿಯಲ್ಲಿ ಆ ವ್ಯಕ್ತಿ ಪ್ರವೇಶಗೊಳ್ಳುತ್ತಾನೆ. ಮಾತ್ರವಲ್ಲದೆ ಆ ವ್ಯಕ್ತಿ ಬಹಳ ಬಡವನಾಗಿರುವಂತಹ ವ್ಯಕ್ತಿ ತನ್ನ ಬಟ್ಟೆಯನ್ನು ಬದಲಾಯಿಸುತ್ತಾನೆ. ಮಾತ್ರವಲ್ಲದೆ ಆ ವ್ಯಕ್ತಿ ಅಲ್ಲಾಹನೊಡನೆ ತನ್ನ ಕೈಗಳನ್ನು ಚಾಚಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ. ಐ ರಬ್ಬಿ ಖರಜ ಅಹ್ಲು ಹರಮಿ ನಬಿಯಿಕ್ ಯಸ್ತಸ್ಖೂನ ಫಲಂ ತಸ್ತಿಹಿಮ್ ಫಅನಾ ಉಖ್ಸಿಮು ಅಲೈಕ ಲಿಮಾ ಸಕೈತಹುಮ್. ಬಡವನಾಗಿರುವಂತಹ ವ್ಯಕ್ತಿ ತನ್ನ ಬಟ್ಟೆಯನ್ನು ಬದಲಾಯಿಸಿ ಅಲ್ಲಾಹನೊಡನೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ. ಓ ಅಲ್ಲಾಹನೇ, ನಿನ್ನ ಮೇಲಾನೆ, ನಿನ್ನ ಪ್ರವಾದಿಯ ಈ ಮಸೀದಿಯಿಂದ ಜನರು ಹೊರಗಡೆ ಹೋಗಿ ನಿನ್ನೊಡನೆ ಮಳೆಗಾಗಿ ಪ್ರಾರ್ಥನೆ ಮಾಡಿದರು. ಫಲಂ ತಸ್ತಿಹಿಮ್, ನೀನು ಅವರಿಗೆ ಮಳೆ ಸುರಿಸಲಿಲ್ಲ. ಫನ ಅಕ್ಸಿಮು ಅಲೈ, ನಾನು ನಿನ್ನ ಮೇಲೆ ಪ್ರಮಾಣ ಮಾಡಿ, ನಿನ್ನ ಮೇಲೆ ಆಣೆ ಮಾಡಿ ನಾನು ಪ್ರಾರ್ಥನೆ ಮಾಡುತ್ತಾನೆ. ಲಿಮಾ ಸಕೈತಹುಮ್, ಖಂಡಿತವಾಗಿಯೂ ನೀನು ಈ ಬರಗಾಲದಿಂದ ತೊಂದರೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗಾಗಿ ನೀನು ಮಳೆಯನ್ನು ಸುರಿಸು ಎಂದು ಈ ಪ್ರಾರ್ಥನೆ ಮಾಡಿದ ತಕ್ಷಣವೇ ಆಕಾಶದಿಂದ ಗುಡುಗು ಮಿಂಚಾಗಿ ಧಾರಾಕಾರವಾದ ಮಳೆ ಸುರಿಸಲಿಕ್ಕೆ ಪ್ರಾರಂಭವಾಯಿತು. ಇಬ್ನುಲ್ ಮುನ್ಕದಿರ್ ರಹ್ಮತುಲ್ಲಾಹಿ ಅಲೈಹಿ ಆ ಸಂದರ್ಭದಲ್ಲಿ ಹೇಳುವಂತಹ ವಿಷಯವೇನೆಂದರೆ, ಈ ವ್ಯಕ್ತಿ ಇಷ್ಟು ಬಡವನಾಗಿರುವಂತಹ ಬಟ್ಟೆ ಬದಲಾಯಿಸಿ ಈ ವ್ಯಕ್ತಿ ಅಲ್ಲಾಹನೊಡನೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಈ ವ್ಯಕ್ತಿಯ ಪ್ರಾರ್ಥನೆ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಲಿಕ್ಕೆ ಸಾಧ್ಯವೇ ಎಂದು ಹೇಳುವಂತಹ ಇಂತಹ ಭಾವನೆ ಅವರ ಮನಸ್ಸಿನಲ್ಲಿ ಬರುವಂತಹ ಆ ಕ್ಷಣದಲ್ಲೇ ಆಕಾಶದಿಂದ ಮಳೆ ಬರಲಿಕ್ಕೆ ಪ್ರಾರಂಭವಾಯಿತು ಎಂದು ಇಬ್ನುಲ್ ಮುನ್ಕದಿರ್ ರಹ್ಮತುಲ್ಲಾಹಿ ಅಲೈಹಿ ಅವರು ಹೇಳಿದರು. ಅಲ್ಲಾಹು ಇಷ್ಟು ಪ್ರೀತಿಸುವಂತಹ, ಅಲ್ಲಾಹು ಈ ವ್ಯಕ್ತಿಯ ಪ್ರಾರ್ಥನೆ ಸ್ವೀಕರಿಸುವಂತಹ ಈ ವ್ಯಕ್ತಿ ಯಾರೆಂಬುದನ್ನು ನೋಡಲಿಕ್ಕಾಗಿ, ಆ ವ್ಯಕ್ತಿಯನ್ನು ಪರಿಚಯಿಸಲಿಕ್ಕಾಗಿ ನಾನು ಆ ವ್ಯಕ್ತಿಯ ಹಿಂದೆ ಫಜರಿನ ನಮಾಜ್ ಆದ ನಂತರ ಮಸ್ಜಿದ್ ನಬವಿಯಿಂದ ಹೊರಗಡೆ ಹೋದೆ. ಆದರೆ ಜನಸಂದಣಿ ಇರುವಂತಹ ಕಾರಣದಿಂದಾಗಿ ಆ ವ್ಯಕ್ತಿ ಯಾರೆಂದು ನನಗೆ ತಿಳಿದು ಬರಲಿಲ್ಲ. ಮತ್ತೆ ಪುನಃ ಎರಡನೇ ದಿನ ರಾತ್ರಿ ನಾನು ಮಸ್ಜಿದ್ ನಬಿಯ ಒಂದು ಕಂಬದ ಹಿಂದೆ ನಮಾಜ್ ಮಾಡುತ್ತಿದ್ದೆ, ತಹಜ್ಜುದಿನ ನಮಾಜ್. ಅದೇ ವ್ಯಕ್ತಿ ಪುನಃ ಮಸೀದಿಯೊಳಗೆ ಪ್ರವೇಶಿಸಿ ತನ್ನ ಬಟ್ಟೆಯನ್ನು ಬದಲಾಯಿಸಿ ಮತ್ತೆ ನಮಾಜಿನಲ್ಲಿ ನಿಂತುಕೊಂಡ ಆ ವ್ಯಕ್ತಿ ಅಲ್ಲಾಹನೊಡನೆ ಪ್ರಶಂಸೆ ಮಾಡಲಿಕ್ಕೆ, ಓ ಅಲ್ಲಾಹವೇ, ನಾನು ಇಷ್ಟು ಸಾಮಾನ್ಯವಾಗಿರುವಂತಹ ಒಬ್ಬ ವ್ಯಕ್ತಿ, ನನ್ನ ಪ್ರಾರ್ಥನೆ ಕಾರಣದಿಂದಾಗಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ನೀನು ಮದೀನಾದ ಜನರಿಗೆ ಮಳೆಯನ್ನು ಸುರಿಸಿರುವೆ. ನಾನು ಇಷ್ಟು ದೊಡ್ಡ ವ್ಯಕ್ತಿ ಇಲ್ಲ, ನನ್ನ ಇಬಾದತಷ್ಟು ದೊಡ್ಡದಾದಲ್ಲ ಎಂದು ಅಲ್ಲಾಹನೊಡನೆ ಈ ರೀತಿಯಾಗಿ ಪ್ರಶಂಸೆ ಮಾಡುತ್ತಿರುವಂತಹ ಈ ವ್ಯಕ್ತಿ ಮತ್ತೆ ಫಜರಿನ ನಮಾಜಿನ ನಂತರ ಜನರು ಹೊರಗಡೆ ಹೋದಾಗ ಆ ವ್ಯಕ್ತಿ ಯಾರೆಂದು ನೋಡಲಿಕ್ಕಾಗಿ ನಾನು ಆ ವ್ಯಕ್ತಿಯ ಹಿಂದೆ ಹೋದೆ. ಆದರೆ ಆ ವ್ಯಕ್ತಿ ಒಂದು ಮನೆಯಲ್ಲಿ ಪ್ರವೇಶಿಸಿದ. ಆ ಮನೆಯನ್ನು ನಾನು ಪ್ರವೇಶಿಸಿ ಮತ್ತೆ ಪುನಃ ನಾನು ಸಲಾತು ದುಹಾ ಇಶ್ರಾಕಿನ ನಮಾಜಿಗಾಗಿ ಮಸೀದಿಯಲ್ಲಿ ಬಂದು ಸಲಾತು ದುಹಾ ನಿರ್ವಹಿಸಿ ಮತ್ತೆ ಆ ಮನೆಯ ಬಳಿ ನಾನು ಹೋದೆ. ನಾನು ನೋಡುತ್ತಿದ್ದೇನೆ, ಓರ್ವ ಚಪ್ಪಲಿ ಹೊಲಿಯುವಂತಹ ವ್ಯಕ್ತಿ ಆ ಮನೆಯ ಹೊರಗಡೆ ಕುಳಿತುಕೊಂಡು ಚಪ್ಪಲಿ ಹೊಲಿಯುತ್ತಿದ್ದಾನೆ. ಆ ವ್ಯಕ್ತಿ ನನ್ನನ್ನು ಪರಿಚಯಿಸಿದ. ಅಬು ಅಬ್ದುಲ್ಲಾ, ನಿಮಗೇನು ಬೇಕಾಗಿದೆ, ನಿಮ್ಮ ಚಪ್ಪಲಿ ನಾನು ಹೊಲಿಯಲೇ ಎಂದು ಹೇಳಿದಾಗ ಆ ವ್ಯಕ್ತಿಯ ಬಳಿ ನಾನು ಕುಳಿತುಕೊಂಡು ಆ ವ್ಯಕ್ತಿಗೆ ನಾನು ಹೇಳಿತೊಡಗಿದೆ, ನಿನ್ನೆ ರಾತ್ರಿ ಮಸ್ಜಿದ್ ನಬವಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಿರುವಂತಹ, ದುವಾ ಮಾಡುತ್ತಿರುವಂತಹ ವ್ಯಕ್ತಿ ನೀವಾಗಿರಲಿಲ್ಲವೇ ಎಂದು ಹೇಳಿದಾಗ ಅಷ್ಟೇ ಮಾತನ್ನು ನಾನು ಹೇಳಿದೆ. ಆ ವ್ಯಕ್ತಿಯ ಮುಖದ ಬಣ್ಣವು ಅದು ಬದಲಾಯಿತು. ಮಾತ್ರವಲ್ಲದೆ ಕೋಪದಿಂದ ಇಬ್ನುಲ್ ಮುನ್ಕದಿರ್ ರಹ್ಮತುಲ್ಲಾಹಿ ಅಲೈಹಿಗೆ ಆ ವ್ಯಕ್ತಿ ಹೇಳತೊಡಗಿದರು, ಅದೇನೆಂದರೆ, ನನ್ನ ಈ ಇಬಾದತ್ ಅಥವಾ ನನ್ನ ಈ ಕಾರ್ಯದಿಂದ ನಿಮಗೇನು ಬೇಕಾಗಿದೆ, ನನ್ನ ಇಬಾದತ್ ಅದು ಕೇವಲ ಅಲ್ಲಾಹನಿಗಾಗಿತ್ತು ಎಂದು ಹೇಳಿ ಆ ಇಬ್ನುಲ್ ಮುನ್ಕದಿರ್ ರಹ್ಮತುಲ್ಲಾಹಿ ಅವರೊಂದಿಗೆ ಮಾತನಾಡುವುದನ್ನು ಬಿಟ್ಟು ಅವರು ತಮ್ಮ ಮನೆಯಲ್ಲಿ ಒಳಗಡೆ ಪ್ರವೇಶಿಸಿದರು. ಮಾತ್ರವಲ್ಲದೆ ತಮ್ಮ ಮನೆಯ ಎಲ್ಲಾ ಸಾಮಾನುಗಳನ್ನು ಕಟ್ಟಿಕೊಂಡು ಮದೀನಾ ಬಿಟ್ಟು ಬೇರೆ ಕಡೆ ಹೊರಟು ಹೋದರು ಎಂದು ಇಬ್ನುಲ್ ಮುನ್ಕದಿರ್ ರಹ್ಮತುಲ್ಲಾಹಿ ಅವರು ಹೇಳಿದರು. ಫಮಾ ತರಕ್ತು ಬಿಲ್ ಮದೀನತಿ ದಾರನ್ ಅಲಮ್ಹಾ ಇಲ್ಲಾ ತಲಬ್ತು ಫಿಹಾ ಫಲಂ ಅಜಿದು. ಮದೀನಾದ ಯಾವುದೇ ನಾನು ಮನೆಯನ್ನು ಬಿಡಲಿಲ್ಲ. ಮದೀನಾದ ಪ್ರತಿಯೊಂದು ಮನೆಯಲ್ಲಿ ಆ ವ್ಯಕ್ತಿಯನ್ನು ಪರಿಚಯಿಸಲಿಕ್ಕಾಗಿ ನಾನು ಮದೀನಾದ ಪ್ರತಿಯೊಂದು ಮನೆಯಲ್ಲಿ ನಾನು ಹೋದೆ. ಆದರೆ ಇಲ್ಲ ತಲಬ್ತು ಫಲಂ ಅಜಿದು, ಮದೀನಾದಲ್ಲಿ ಆ ವ್ಯಕ್ತಿಯನ್ನು ಎಂದಿಗೂ ನಾನು ಆ ವ್ಯಕ್ತಿಯನ್ನು ಭೇಟಿಯಾಗಲಿಲ್ಲ. ಇದರ ಅರ್ಥವೇನೆಂದರೆ, ಸಲಫ ಸಾಲಿಹಿನರು ಯಾವುದೇ ಸಾಮರ್ಥ್ಯವಿಲ್ಲದಂತಹ ಚಪ್ಪಲಿ ಹೊಲಿಯುವಂತಹ ವ್ಯಕ್ತಿಗಳು ಕೂಡ
ಅಲ್ಲಾಹನಿಗೆ ಎಷ್ಟು ನಿಕಟವಾಗಿದ್ದರು. ಅಲ್ಲಾಹು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಿದ್ದನು. ಅವರು ಅಲ್ಲಾಹನ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹು ಅವರ ಪ್ರಾರ್ಥನೆ ಕಾರಣದಿಂದಾಗಿ ಆಕಾಶದಿಂದ ಮಳೆಯನ್ನು ಸುರಿಸುತ್ತಿದ್ದನು. ಇದು ಹೇಳಿರುವಂತಹ ವಿಷಯ ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಅವರಾಗಿದ್ದಾರೆ. ಯಾವುದೇ ಮನೆಯಲ್ಲಿ ಮದೀನಾದ ಎಲ್ಲ ಮನೆಗಳನ್ನು ನಾನು ಹುಡುಕಿದೆ, ಆದರೆ ಆ ವ್ಯಕ್ತಿಯನ್ನು ನಾನು ಪಡೆಯಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಮದೀನಾ ಬಿಟ್ಟು ಅವರು ಶಾಶ್ವತವಾಗಿ ಹೊರಟು ಹೋದರು ಎಂದು ಈ ವಿಷಯವನ್ನು ಇಬ್ನುಲ್ ಮುನ್ಕದಿರ್ ರಹಮತುಲ್ಲಾಹಿ ಅಲೈಹಿ ಅವರು ಬರೆದಿದ್ದಾರೆ. ಆತ್ಮೀಯ ಸಹೋದರರೇ, ಇದಾಗಿದೆ ಸಮಾಜದಲ್ಲಿ, ಇದಾಗಿದೆ ಸಲಫು ಸಾಲಿಹೀನರಲ್ಲಿ ಅಲ್ಲಾಹನು ಪ್ರೀತಿಸುವಂತಹ ವ್ಯಕ್ತಿಗಳಾಗಿದ್ದರು. ಇವರ ಕುರಿತು ಅಲ್ಲಾಹನ ಪ್ರವಾದಿಯವರು ಒಂದು ಹದೀಸಿನಲ್ಲಿ ಪ್ರಸ್ತಾವಿಸಿದರು, ಇನ್ನಮಾ ಯನ್ಸುರುಲ್ಲಾಹು ಹಾದಿಲ್ ಉಮ್ಮತ ಬಿದುಐಫಿಹಾ. ಈ ಉಮ್ಮತಿನ ಓರ್ವ ದುರ್ಬಲ ವ್ಯಕ್ತಿ, ಓರ್ವ ಬಡ ವ್ಯಕ್ತಿಯ ಪ್ರಾರ್ಥನೆ ಕಾರಣದಿಂದಾಗಿ ಅಲ್ಲಾಹು ಈ ಉಮ್ಮತಿಗೆ ಸಹಾಯ ಮಾಡುತ್ತಾನೆ. ಬಿದಾವತಿಹಿಂ ವ ಸಲಾತಿಹಿಂ ವ ಇಖ್ಲಾಸಿಹಿಂ. ಅವರ ನಮಾಜಿನ ಕಾರಣದಿಂದಾಗಿ, ಅವರ ನಿಷ್ಕಳಂಕತೆಯ ಕಾರಣದಿಂದಾಗಿ, ಅವರ ಪ್ರಾರ್ಥನೆ ಕಾರಣದಿಂದಾಗಿ ಅಲ್ಲಾಹು ಈ ಉಮ್ಮತಿಗೆ ಅಂತಹ ಬಡವರಿಂದ ಅಲ್ಲಾಹು ಪ್ರೀತಿಸುತ್ತಾನೆ. ಅವರ ಪ್ರಾರ್ಥನೆಯ ಕಾರಣದಿಂದಾಗಿ ಅಲ್ಲಾಹು ಈ ಉಮ್ಮತಿಗೆ ಸಹಾಯ ಮಾಡುತ್ತಾನೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದ್ದರು. ಇದಾಗಿದೆ ಆತ್ಮೀಯ ಸಹೋದರರೇ, ರಹಸ್ಯವಾಗಿ ಮಾಡಲಾಗುವಂತಹ ಇಬಾದತ್ತಿಗೆ ಇರುವಂತಹ ಪ್ರಯೋಜನ, ಅದರ ಲಾಭಗಳು. ಅದರಲ್ಲಿ ವಿಶೇಷವಾಗಿ ಓರ್ ವ್ಯಕ್ತಿ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಅಲ್ಲಾಹು ಸ್ವೀಕರಿಸಬೇಕೆಂದಾದರೆ ಆ ವ್ಯಕ್ತಿ ಏಕಾಂತತೆಯಲ್ಲಿ, ಜನರು ನೋಡದಂತಹ ರೀತಿಯಲ್ಲಿ, ಜನರ ಕಣ್ಣಿನಿಂದ ದೂರವಿದ್ದು ಜನರಿಂದ ಮರೆಮಾಚಿ ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಅಲ್ಲಾಹು ಅಂತಹ ವ್ಯಕ್ತಿಯ ಪ್ರಾರ್ಥನೆ ಸ್ವೀಕರಿಸುತ್ತಾನೆಂದು ಈ ಹದೀಸ್, ಈ ಘಟನೆ ನಮಗೆ ತಿಳಿಸುತ್ತದೆ. ಪ್ರವಾದಿಯವರು ಹೇಳಿದರು, ರಜುಲುನ್ ضعيفٌ مستضعف ذو تمرين لا يؤبه له لو اقسم على الله لأبره. ಸಮಾಜದ ಬಡವ ವ್ಯಕ್ತಿ, ಜನರು ಅವನಿಗೆ ಬಡವನಾಗಿ ಪರಿಗಣಿಸುತ್ತಾರೆ. ಮಾತ್ರವಲ್ಲದೆ ಝೂ ತಿಮ್ರತೈನಿ, ಆ ವ್ಯಕ್ತಿಗೆ ಸಮಾಜದಲ್ಲಿ ಯಾವುದೇ ಮುಖವಿಲ್ಲ, ಯಾವುದೇ ಪ್ರಾಮುಖ್ಯತೆವಿಲ್ಲ. ಲವ್ ಅಕ್ಸಮ ಅಲಲ್ಲಾಹಿ, ಅಲ್ಲಾಹನ ಮೇಲೆ ಆಣೆ ಮಾಡಿದರೆ ಲಅಬರ್ರಹು, ಅಲ್ಲಾಹು ಆ ವ್ಯಕ್ತಿಯ ಆಣೆಯನ್ನು, ಪ್ರಮಾಣವನ್ನು ಪೂರ್ತಿ ಮಾಡುತ್ತಾನೆಂದು ಪ್ರವಾದಿಯವರು ಹೇಳಿದರು. ಅಲ್ಲಾಹು ನಮ್ಮೆಲ್ಲರನ್ನು ಇಖ್ಲಾಸನ್ನು ತೌಫೀಕ್ ಪಾಲಿಸಲಿ. ನಿಷ್ಕಳಂಕತೆಯೊಂದಿಗೆ ಇಬಾದತ್ ಮಾಡುವಂತ ಅಲ್ಲಾಹು ನಮ್ಮೆಲ್ಲರಿಗೂ ಸಾಮರ್ಥ್ಯ ನೀಡಲಿ. ತೋರಿಕೆ ಎಂಬ ಅತ್ಯಂತ ದೊಡ್ಡ ಫಿತನದಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ಆಮೀನ್. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನಊದು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. من يهده الله فلا مضل له ومن يضلل فلا هادي له واشهد ان لا اله الا الله واشهد ان محمدا عبده ورسوله. اعوذ بالله من الشيطان الرجيم. بسم الله الرحمن الرحيم. ان الله وملائكته يصلون على النبي يا ايها الذين امنوا صلوا عليه وسلموا تسليما. اللهم صل على محمد وعلى ال محمد كما صليت على ابراهيم وعلى ال ابراهيم انك حميد مجيد. اللهم بارك على محمد وعلى ال محمد كما باركت على ابراهيم وعلى ال ابراهيم انك حميد مجيد. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم والله يعلم ما تصنعون.